ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ಯೋಗವೆಂಬ ಚತುರ್ಥೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 24ರಿಂದ 42. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಜ್ಞಾನಯಜ್ಞ ಮಾಡುವ ಕರ್ಮವು ತನ್ನ ಫಲವನ್ನು ಉಂಟು ಮಾಡದೆ ಸಮಗ್ರವಾಗಿ ಅಡಗಿ ಹೋಗುವುದಕ್ಕೆ ಕಾರಣವಾದರೂ ಏನು? ಭಗವಂತನು ಹೇಳುತ್ತಾನೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಅರ್ಪಣವು ಬ್ರಹ್ಮವು, ಹವಿಸ್ಸು ಬ್ರಹ್ಮವು, ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಡುತ್ತದೆ. ಬ್ರಹ್ಮ ಕರ್ಮದ ಸಮಾಧಿಯಿಂದ ಆತನು ಹೋಗಿ ಪಡೆಯಬೇಕಾದದ್ದು ಬ್ರಹ್ಮವೇ. ಅರ್ಪಣವು ಬ್ರಹ್ಮವು. ಬ್ರಹ್ಮಜ್ಞಾನಿಯು ಹವಿಸ್ಸನ್ನು ಅಗ್ನಿಯಲ್ಲಿ ಯಾವ ಕರಣದಿಂದ ಹಾಕುತ್ತಾನೋ ಆ ಕರಣವು ಬ್ರಹ್ಮವೇ ಎಂದು ಅವನು ಅರಿತಿರುತ್ತಾನೆ. ಅದು ತನ್ನ ಆತ್ಮನಿಗಿಂತ ಬೇರೆಯಾಗಿರುವುದಿಲ್ಲವೆಂದು ಕಂಡುಕೊಂಡಿರುತ್ತಾನೆ. ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲವೆಂದು ಭ್ರಾಂತಿಯನ್ನು ಕಳೆದುಕೊಂಡಾತನು ಹೇಗೆ ಅರಿತುಕೊಂಡಿರುತ್ತಾನೋ ಹಾಗೆಯೇ ಇದು. ಆದ್ದರಿಂದ ಬೆಳ್ಳಿ ಎಂಬುದು ಯಾವುದೋ ಅದು ಕಪ್ಪೆಯ ಚಿಪ್ಪೆ ಎಂದು ಜನರು ಹೇಳುವ ಹಾಗೆ ಬ್ರಹ್ಮವೇ ಅರ್ಪಣವು ಎಂದು ಇಲ್ಲಿ ಹೇಳಿರುತ್ತದೆ. ಬ್ರಹ್ಮ ಅರ್ಪಣಂ ಎಂದು ಎರಡು ಸಮಾಸವಾಗದ ಬೇರೆ ಬೇರೆಯ ಪದಗಳು ಯಾವುದನ್ನು ಜನರು ಅರ್ಪಣವೆಂದು ತಿಳಿದುಕೊಂಡಿರುವರೋ ಅದು ಆ ಬ್ರಹ್ಮಜ್ಞಾನಿಗೆ ಬ್ರಹ್ಮವೇ ಆಗಿರುವುದು ಎಂದರ್ಥ. ಇದರಂತೆ ಹವಿಸ್ಸು ಬ್ರಹ್ಮವು. ಯಾವುದನ್ನು ಜನರು ಹವಿಸ್ಸು ಎಂಬ ಬುದ್ಧಿಯಿಂದ ಗ್ರಹಿಸುತ್ತಿರುವರೋ ಅದು ಅವನಿಗೆ ಬ್ರಹ್ಮವೇ ಆಗಿರುವುದು. ಮತ್ತು ಬ್ರಹ್ಮಾಗ್ನೌ ಎಂಬುದು ಸಮಸ್ತ ಪದವು. ಯಾವ ಅಗ್ನಿಯಲ್ಲಿ ಅವನು ಹೋಮ ಮಾಡುತ್ತಾನೋ ಅದೂ ಬ್ರಹ್ಮವೇ. ಬ್ರಹ್ಮವೆಂಬ ಕರ್ತೃವಿನಿಂದಲೇ ಆ ಬ್ರಹ್ಮಾಗ್ನಿಯಲ್ಲಿ ಹೋಮ ಮಾಡಲ್ಪಡುತ್ತಿರುವುದು. ಹೋಮ ಮಾಡುವ ಕರ್ತೃವೂ ಬ್ರಹ್ಮವೇ ಎಂದರ್ಥ. ಅವನು ಹೋಮ ಮಾಡಿದ್ದು ಎಂದರೆ ಹೋಮ ಮಾಡುವುದೆಂಬ ಕ್ರಿಯೆಯುಂಟಷ್ಟೇ, ಅದು ಬ್ರಹ್ಮವೇ. ಅವನು ಹೋಗಿ ಪಡೆಯಬೇಕಾಗಿರುವ ಫಲವೆಂಬುದೂ ಬ್ರಹ್ಮವೇ. ಬ್ರಹ್ಮ ಕರ್ಮ ಸಮಾಧಿಯಾದ ಎಂಬಲ್ಲಿ ಬ್ರಹ್ಮವೇ ಕರ್ಮವಾದ್ದರಿಂದ ಬ್ರಹ್ಮ ಕರ್ಮ ಎಂದಿದೆ. ಆ ಕರ್ಮದಲ್ಲಿ ಮನಸ್ಸನ್ನು ಇಟ್ಟಿರುವವನು ಬ್ರಹ್ಮ ಕರ್ಮ ಸಮಾಧಿ ಎನಿಸುವನು. ಹೀಗೆ ಬ್ರಹ್ಮ ಕರ್ಮ ಸಮಾಧಿಯಾಗಿರುವ ಆತನು ಹೋಗಿ ಪಡೆಯತಕ್ಕದ್ದು ಬ್ರಹ್ಮವೇ ಆಗಿರುವುದು. ಹೀಗೆ ಲೋಕ ಸಂಗ್ರಹವನ್ನು ಮಾಡಬೇಕೆಂಬ ಇಚ್ಛೆಯಿಂದ ಕರ್ಮವನ್ನು ಮಾಡುವ ಆತನು ಮಾಡುತ್ತಿರುವ ಕರ್ಮವೂ ಕೂಡ ನಿಜವಾಗಿ ಅಕರ್ಮವೇ ಆಗಿರುತ್ತದೆ. ಏಕೆಂದರೆ ಇದೆಲ್ಲ ಬ್ರಹ್ಮವೇ ಎಂಬ ಬುದ್ಧಿಯಿಂದ ಅದರ ಹುಟ್ಟಡಗಿ ಹೋಗಿರುತ್ತದೆ. ಹೀಗಿರುವುದರಿಂದ ಕರ್ಮವನ್ನು ಬಿಟ್ಟಿರುವ ಸರ್ವ ಕರ್ಮ ಸನ್ಯಾಸಿಯ ವಿಷಯದಲ್ಲಿಯೂ ಅವನ ಸರಿಯಾದ ತಿಳುವಳಿಕೆಯನ್ನು ಹೊಗಳುವುದಕ್ಕಾಗಿ ಆತನ ಜ್ಞಾನವನ್ನೇ ಯಜ್ಞವೆಂದು ಕಲ್ಪಿಸಿ ಯಜ್ಞ ವಿಷಯದಲ್ಲಿ ಅರ್ಪಣವೇ ಮುಂತಾದ ಯಾವುದು ಪ್ರಸಿದ್ಧವಾಗಿರುತ್ತದೆಯೋ ಅದು ಪರಮಾರ್ಥವನ್ನು ಬಲ್ಲ ಆ ಜ್ಞಾನಿಗೆ ತನ್ನೊಳಗಿರುವ ಬ್ರಹ್ಮವೇ ಎಂದು ಹೇಳುವುದು ಮತ್ತು ಚೆನ್ನಾಗಿ ಹೊಂದುಗೆಯಾಗುತ್ತದೆ. ಹಾಗಲ್ಲದೆ ಈ ಶ್ಲೋಕಕ್ಕೆ ಬೇರೆಯ ಅರ್ಥವನ್ನು ಮಾಡಿದರೆ ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಅರ್ಪಣವೇ ಮುಂತಾದವುಗಳ ಮಟ್ಟಿಗೂ ಬ್ರಹ್ಮವೆಂದು ಹೇಳಿರುವುದಕ್ಕೆ ಅರ್ಥವಿಲ್ಲದೆ ಹೋಗುವುದು. ಆದ್ದರಿಂದ ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿದಿರುವ ಜ್ಞಾನಿಗೆ ಕರ್ಮವಿರುವುದಿಲ್ಲ. ಕಾರಕಗಳು ಅಂದರೆ ಸತ್ಯವೆಂಬ ಬುದ್ಧಿಯು ಇರುವುದಿಲ್ಲವಾದ್ದರಿಂದಲೂ ಅವನಿಗೆ ಕರ್ಮವಿರುವುದಿಲ್ಲ. ಏಕೆಂದರೆ ಕಾರಕಗಳು ಅಂದರೆ ಸತ್ಯವೆಂಬ ಭಾವನೆ ಇಲ್ಲದೆ ಯಜ್ಞವೆಂಬ ಕರ್ಮವಿರುವುದನ್ನು ನಾವು ಕಂಡಿರುವುದಿಲ್ಲ. ಅಗ್ನಿಹೋತ್ರವೇ ಮುಂತಾದ ಕರ್ಮವೆಲ್ಲವೂ ಶಬ್ದ ಪ್ರಮಾಣವು ತಿಳಿಸುವ ಆಯಾ ದೇವತೆಯು ಸಂಪ್ರದಾನವು ಎಂದು ಮುಂತಾಗಿರುವ ಕಾರಕ ಬುದ್ಧಿಯಿಂದ ಕೂಡಿರುವುದು. ತಾನು ಕರ್ತೃವೆಂಬ ಅಭಿಮಾನ, ಫಲದ ಆಶೆ ಇವುಗಳಿಂದ ಕೂಡಿರುವುದು ಕಂಡುಬರುವುದೇ ಹೊರತು ಕ್ರಿಯೆ, ಕಾರಕ, ಫಲ ಎಂಬ ಭೇದ ಜ್ಞಾನವು ಹುಟ್ಟಡಗಿದ ಮೇಲಾಗಲಿ ತಾನು ಕರ್ತೃವೆಂಬ ಅಭಿಮಾನ, ಫಲದ ಆಶೆ ಇವುಗಳು ಇಲ್ಲದೆಯಾಗಲಿ ಆದದ್ದು ಕಂಡುಬರುವುದಿಲ್ಲ. ಈ ಕರ್ಮವಾದರೂ ಎಲ್ಲವೂ ಬ್ರಹ್ಮವೆಂಬ ತಿಳುವಳಿಕೆಯಿಂದ ಅರ್ಪಣವೇ ಮುಂತಾದ ಕಾರಕಗಳು, ಕ್ರಿಯೆ, ಫಲ ಎಂಬ ಭೇದ ಬುದ್ಧಿಯು ಹುಟ್ಟಡಗಿ ಹೋಗಿರುವ ಕರ್ಮವಾಗಿರುತ್ತದೆ. ಆದ್ದರಿಂದ ನಿಜವಾಗಿ ಇದು ಅಕರ್ಮವೇ.
ಆದ್ದರಿಂದಲೇ ಕರ್ಮದಲ್ಲಿ ಅಕರ್ಮವನ್ನು ಯಾವನು ಕಂಡುಕೊಳ್ಳುವನೋ, ಹಿಂದಿನ 18ನೇ ಶ್ಲೋಕದಲ್ಲಿ ಹೇಳಿದಂತೆ, ಅಂತೆಯೇ ಕರ್ಮದಲ್ಲಿ ತೊಡಗಿದ್ದರೂ ಆತನು ಯಾವ ಕರ್ಮವನ್ನು ಮಾಡುತ್ತಿರುವುದಿಲ್ಲ. ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿರುವವು. ತತ್ವವನ್ನು ಬಲ್ಲವನು ನಾನು ಏನೂ ಮಾಡುತ್ತಿಲ್ಲ ಎಂದು ತಿಳಿದಿರುವನು ಮುಂತಾದ ವಾಕ್ಯಗಳಿಂದ ಭಗವಂತನು ಹೀಗೆಂದು ತಿಳಿಸಿರುತ್ತಾನೆ. ಹಾಗೆ ತಿಳಿಸಿರುವುದರಿಂದ ಆಯಾ ಕಡೆಯಲ್ಲಿ ಕ್ರಿಯೆ, ಕಾರಕ, ಫಲ ಎಂಬ ಭೇದ ಬುದ್ಧಿಯನ್ನು ಹುಟ್ಟಡಗಿಸಿರುತ್ತಾನೆ. ಕಾಮ್ಯಾಗ್ನಿಹೋತ್ರವೇ ಮುಂತಾದ ಕಡೆಯಲ್ಲಿ ಕಾಮವು ಹುಟ್ಟಡಗಲು ಅದು ಕಾಮ್ಯಾಗ್ನಿಹೋತ್ರವೇ ಮುಂತಾದ ಕರ್ಮವಲ್ಲದೆ ಹೋಗುವುದು ಕಂಡುಬಂದಿದೆ. ಅದರಂತೆ ಬುದ್ಧಿಪೂರ್ವಕವಾಗಿ ಮಾಡುವ ಕರ್ಮಗಳಿಗೂ ಬುದ್ಧಿಪೂರ್ವಕವಾಗಿ ಇಲ್ಲದೆ ಮಾಡುವ ಕರ್ಮಗಳಿಗೂ ಬೇರೆ ಬೇರೆಯ ಫಲವೋ ಆಗುವುದು ಕಂಡಿರುತ್ತದೆ. ಅದರಂತೆ ಇಲ್ಲಿಯೂ ಇದೆಲ್ಲವೂ ಬ್ರಹ್ಮವೇ ಎಂಬ ಬುದ್ಧಿಯಿಂದ ಅರ್ಪಣವೇ ಮುಂತಾದ ಕಾರಕಗಳು, ಕ್ರಿಯೆ, ಫಲ ಎಂಬ ಭೇದ ಬುದ್ಧಿಯು ಹುಟ್ಟಡಗಿ ಹೋಗಿರುವ ಜ್ಞಾನಿಯ ಕರ್ಮವು ಹೊರಗಿನ ವ್ಯಾಪಾರ ಮಾತ್ರವಾಗಿರುವುದರಿಂದ ಅದೆಲ್ಲವೂ ಅಕರ್ಮವೇ ಆಗುವುದು. ಆದ್ದರಿಂದಲೇ ಸಮಗ್ರವಾಗಿ ಅಡಗಿ ಹೋಗುತ್ತದೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿರುತ್ತದೆ. ವೃತ್ತಿಕಾರರು ಮಾಡಿರುವ ವ್ಯಾಖ್ಯಾನದಲ್ಲಿರುವಂತಹ ಕೆಲವೊಂದಿಷ್ಟು ತಪ್ಪುಗಳು, ಅವರ ತಪ್ಪು ವ್ಯಾಖ್ಯಾನ. ಇಲ್ಲಿ ಕೆಲವರು ಹೇಳಿರುವುದೇನೆಂದರೆ, ಬ್ರಹ್ಮವೆಂಬುದು ಯಾವುದೋ ಅದು ಅರ್ಪಣ ಮುಂತಾದದ್ದು, ಬ್ರಹ್ಮವೇ ಅರ್ಪಣವೇ ಮುಂತಾದ 5 ಬಗೆಯ ಕಾರಕಗಳ ರೂಪದಲ್ಲಿದ್ದುಕೊಂಡು ಅದೇ ಕರ್ಮವನ್ನು ಮಾಡುತ್ತದೆಯಂತೆ. ಇಲ್ಲಿ ಅರ್ಪಣವೇ ಮುಂತಾದವುಗಳಲ್ಲಿ ಅರ್ಪಣಾದಿ ಬುದ್ಧಿಯನ್ನು ತೆಗೆದು ಹಾಕಿರುವುದಿಲ್ಲ. ಮತ್ತೇನೆಂದರೆ, ಅರ್ಪಣವೇ ಮುಂತಾದವುಗಳಲ್ಲಿ ಬ್ರಹ್ಮ ಬುದ್ಧಿಯನ್ನು ಮಾಡಿಕೊಳ್ಳಬೇಕು ಎಂದು ವಿಧಿಸಿರುತ್ತದೆ. ಹೇಗೆ ಪ್ರತಿಮೆಯೇ ಮುಂತಾದದ್ದರಲ್ಲಿ ವಿಷ್ಣುವೇ ಮುಂತಾದ ಬುದ್ಧಿಯನ್ನು ಶಾಸ್ತ್ರದಲ್ಲಿ ವಿಧಿಸಿರುತ್ತದೆಯೋ, ಅಥವಾ ನಾಮವೇ ಮುಂತಾದದ್ದರಲ್ಲಿ ಬ್ರಹ್ಮ ಬುದ್ಧಿಯನ್ನು ವಿಧಿಸಿರುತ್ತದೆಯೋ, ಅದರಂತೆಯೇ ಇದು. ಈ ಕಾರಣದಿಂದಾಗಿ ವೃತ್ತಿಕಾರರ ಮತದಲ್ಲಿ ಉಂಟಾಗುವ ದೋಷಗಳು ಯಾವುದೆಂದರೆ, ನಿಜ ಈ ಪ್ರಕರಣವು ಜ್ಞಾನಯಜ್ಞದ ಸ್ತುತಿಗಾಗಿ ಹೊರಡದೇ ಇದ್ದಿದ್ದರೆ ಹೀಗೂ ಆಗಬಹುದಾಗಿತ್ತು. ಆದರೆ ಇಲ್ಲಿ ಜ್ಞಾನಯಜ್ಞವೆಂಬ ಹೆಸರಿನ ಸರಿಯಾದ ಜ್ಞಾನವನ್ನೇ ಹೇಳಿರುತ್ತದೆ. ಯಜ್ಞಗಳೆಂಬ ಹೆಸರಿನ ಆಯಾ ಕರ್ಮಗಳನ್ನು ಬಹಳವಾಗಿ ಹೇಳಿ ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನಯಜ್ಞವು ಹೆಚ್ಚು ಒಳ್ಳೆಯದು ಎಂದು ಜ್ಞಾನವನ್ನು ಭಗವಂತನು ಹೊಗಳಿರುತ್ತಾನೆ. ಇಲ್ಲಿ ಬ್ರಹ್ಮಾರ್ಪಣಂ ಮುಂತಾದ ವಚನವು ಜ್ಞಾನಕ್ಕೆ ಯಜ್ಞದ ರೂಪವನ್ನು ಕೊಟ್ಟು ವರ್ಣಿಸುವುದಕ್ಕೆ ಬಂದಿದೆ ಎಂದು ಇಟ್ಟುಕೊಂಡರೆ ಸಾರ್ಥಕವಾಗುವುದು. ಹಾಗಿಲ್ಲದೆ ಬೇರೆಯ ಅರ್ಥವನ್ನು ಮಾಡಿದರೆ ಎಲ್ಲವೂ ಬ್ರಹ್ಮವೇ ಆಗಿರುವಲ್ಲಿ ಅರ್ಪಣಾದಿಗಳು ಬ್ರಹ್ಮವೆಂದು ವಿಶೇಷವಾಗಿ ಎತ್ತಿ ಹೇಳಿರುವುದು ವ್ಯರ್ಥವಾಗುವುದು. ಆದರೆ ಯಾರು ಪ್ರತಿಮೆಯಲ್ಲಿ ವಿಷ್ಣು ದೃಷ್ಟಿಯನ್ನು ನಾಮಾದಿಗಳಲ್ಲಿ ಬ್ರಹ್ಮ ದೃಷ್ಟಿಯನ್ನೂ ಮಾಡಿಕೊಳ್ಳಬೇಕೆಂದು ವಿಧಿಸಿರುವಂತೆ ಅರ್ಪಣವೇ ಮುಂತಾದವುಗಳಲ್ಲಿ ಬ್ರಹ್ಮ ದೃಷ್ಟಿಯನ್ನು ಮಾಡಿಕೊಳ್ಳಬೇಕೆಂದು ಇಲ್ಲಿ ವಿಧಿಸಿದೆ ಎಂದು ಹೇಳುತ್ತಾರೋ, ಅವರ ಮತದಲ್ಲಿ ಇಲ್ಲಿ ಹಿಂದೆ ಹೇಳಿದ ಬ್ರಹ್ಮ ವಿದ್ಯೆಯನ್ನು ಹೇಳಬೇಕೆಂಬ ಅಭಿಪ್ರಾಯ ಇಲ್ಲ ಎಂದಾಗುವುದು. ಏಕೆಂದರೆ ಅವರ ಮತದಂತೆ ಇಲ್ಲಿ ಹೇಳಿರುವ ಜ್ಞಾನಕ್ಕೆ ಅರ್ಪಣವೇ ಮುಂತಾದದ್ದೇ ವಿಷಯವಾಗಿರುತ್ತದೆ. ಜ್ಞಾನಕ್ಕೆ ಅರ್ಪಣವೇ ಮುಂತಾದದ್ದೇ ವಿಷಯವಾಗಿರುತ್ತದೆ. ಇದಲ್ಲದೆ ಹೀಗೆ ಒಂದರಲ್ಲಿ ಬ್ರಹ್ಮದೃಷ್ಟಿಯನ್ನು ಮಾಡಿಕೊಳ್ಳುವ ರೂಪದ ಜ್ಞಾನದಿಂದ ಮೋಕ್ಷವು ಸಿಕ್ಕಲಾರದು. ಆದರೆ ಇಲ್ಲಿ ಅವನು ಹೋಗಿ ಪಡೆಯತಕ್ಕದ್ದು ಬ್ರಹ್ಮವೇ ಎಂದು ಹೇಳಿರುತ್ತದೆ. ಸರಿಯಾದ ಆತ್ಮಜ್ಞಾನವಿಲ್ಲದೆ ಮೋಕ್ಷವೆಂಬ ಫಲವು ಸಿಕ್ಕುತ್ತದೆ ಎಂಬುದು ಯುಕ್ತಿ ವಿರುದ್ಧವೂ ಆಗಿರುತ್ತದೆ. ಈ ವೃತ್ತಿಕಾರರ ಮತವು ಪ್ರಕರಣಕ್ಕೂ ವಿರುದ್ಧವಾಗಿರುತ್ತದೆ. ಹೇಗೆಂದರೆ, ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಎಂಬಲ್ಲಿಂದ ಸರಿಯಾದ ಜ್ಞಾನವನ್ನು ತಿಳಿಸುವುದಕ್ಕೆ ಪ್ರಾರಂಭಿಸಿರುತ್ತದೆ. ಕೊನೆಯಲ್ಲಿಯೂ ಸರಿಯಾದ ಜ್ಞಾನವನ್ನೇ ಉಪಸಂಹಾರ ಮಾಡಿರುವುದರಿಂದಲೂ ಹೀಗೆಂದು ತಿಳಿಯಬೇಕು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞ ಜ್ಞಾನ ಯಜ್ಞ. ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಹೆಚ್ಚಿನದು. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ. ಜ್ಞಾನವನ್ನು ಪಡೆದುಕೊಂಡರೆ ಹೆಚ್ಚಿನ ಶಾಂತಿಯನ್ನು ತಡವಿಲ್ಲದೆ ಪಡೆದುಕೊಳ್ಳುವನು ಎಂದು ಮುಂತಾಗಿ ಸರಿಯಾದ ಜ್ಞಾನವನ್ನು ಹೊಗಳುವುದರಲ್ಲಿಯೇ ಈ ಅಧ್ಯಾಯವು ಕೊನೆಗೊಂಡಿರುತ್ತದೆ. ಹೀಗಿರುವಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಪ್ರಕರಣವನ್ನು ಕೈಬಿಟ್ಟು ಪ್ರತಿಮೆಯಲ್ಲಿ ವಿಷ್ಣು ದೃಷ್ಟಿಯನ್ನಿಡುವಂತೆ ಅರ್ಪಣವೇ ಮುಂತಾದದ್ದರಲ್ಲಿ ಬ್ರಹ್ಮ ದೃಷ್ಟಿಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿದೆ ಎನ್ನುವುದು ಹೊಂದಲಾರದು. ಆದ್ದರಿಂದ
ಮೇಲೆ ನಾವು ವ್ಯಾಖ್ಯಾನ ಮಾಡಿರುವಂತೆಯೇ ಈ ಶ್ಲೋಕಕ್ಕೆ ಅರ್ಥವು. ಇನ್ನು ಜ್ಞಾನ ಯಜ್ಞದಂತೆಯೇ ಬೇರೆ ಬಗೆ ಬಗೆಯ ಯಜ್ಞಗಳು, ಇವುಗಳನ್ನು ಕುರಿತು ಶಂಕರರು ಹೇಳುತ್ತಿರುವರು. ಹೀಗೆ ಸರಿಯಾದ ಜ್ಞಾನಕ್ಕೆ ಯಜ್ಞದ ರೂಪವನ್ನು ಕೊಟ್ಟು ವರ್ಣಿಸಿ ಅದನ್ನು ಹೊಗಳುವುದಕ್ಕಾಗಿ ಬೇರೆಯ ಯಜ್ಞಗಳನ್ನು ಈಗ ಇಲ್ಲಿ ತಿಳಿಸುತ್ತಾನೆ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಕೆಲವರು ಯೋಗಿಗಳು ದೈವಯಜ್ಞವನ್ನೇ ಉಪಾಸನೆ ಮಾಡುತ್ತಾರೆ, ಮತ್ತೆ ಕೆಲವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞದಿಂದಲೇ ಯಜ್ಞವನ್ನು ಹೋಮ ಮಾಡುತ್ತಾರೆ. ದೈವವಾಗಿರುವ ಅಂದರೆ ದೇವತೆಗಳನ್ನು ಕುರಿತು ಯಾಗ ಮಾಡುವುದು ಯಾವ ಯಜ್ಞದಿಂದಲೋ ಅದು ದೈವ ಯಜ್ಞವು. ಆ ಯಜ್ಞವನ್ನೇ ಕೆಲವರು ಯೋಗಿಗಳು ಎಂದರೆ ಕರ್ಮಿಗಳು ಉಪಾಸನೆ ಮಾಡುತ್ತಾರೆ, ಅಂದರೆ ಅದನ್ನು ಮಾಡುತ್ತಾರೆ ಎಂದು ಅರ್ಥ. ಮತ್ತೆ ಕೆಲವರು ಬ್ರಹ್ಮಾಗ್ನಿಯಲ್ಲಿ ಅಂದರೆ ಸತ್ಯವೂ ಜ್ಞಾನವೂ ಅನಂತವೂ ಆಗಿರುವುದು ಬ್ರಹ್ಮವು, ವಿಜ್ಞಾನವೂ ಆನಂದವೂ ಆಗಿರುವುದು ಬ್ರಹ್ಮವು, ಯಾವುದು ಪರೋಕ್ಷವಲ್ಲದ ನೇರಾಗಿರುವ ಬ್ರಹ್ಮವೋ, ಯಾವುದು ಎಲ್ಲಕ್ಕೂ ಒಳಗಿನ ಆತ್ಮನೋ ಮುಂತಾದ ವಚನಗಳಲ್ಲಿ ಹೇಳಿರುವುದಾಗಿಯೂ, ಹಸಿವು ಮುಂತಾದ ಯಾವ ಸಂಸಾರ ಧರ್ಮವೂ ಇಲ್ಲದ್ದಾಗಿಯೂ, ಇದಲ್ಲ ಇದಲ್ಲ ಎಂದು ಶ್ರುತಿಯು ಎಲ್ಲಾ ವಿಷಯಗಳನ್ನು ಅಲ್ಲಗಳೆದಿರುವ ವಸ್ತುವಾಗಿಯೂ ಇರುವುದನ್ನೇ ಬ್ರಹ್ಮ ಶಬ್ದವು ಎಂದು ಹೇಳುತ್ತದೆ. ಬ್ರಹ್ಮವೆಂಬ ಅಗ್ನಿಯಾದ್ದರಿಂದ ಇದು ಬ್ರಹ್ಮಾಗ್ನಿ ಎನಿಸುತ್ತದೆ. ಹೋಮವನ್ನು ಮಾಡುವ ಅಧಿಕರಣವಿದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಇದನ್ನು ಬ್ರಹ್ಮಾಗ್ನಿ ಎಂದಿದೆ. ಆ ಬ್ರಹ್ಮಾಗ್ನಿಯಲ್ಲಿ ಮತ್ತೆ ಕೆಲವರು ಎಂದರೆ ಬ್ರಹ್ಮಜ್ಞಾನಿಗಳು ಯಜ್ಞವನ್ನು, ಇಲ್ಲಿ ಯಜ್ಞ ಎಂಬ ಮಾತಿಗೆ ಆತ್ಮನೆಂದು ಅರ್ಥ, ಏಕೆಂದರೆ ನಿಘಂಟುವಿನಲ್ಲಿ ಆತ್ಮನ ಹೆಸರುಗಳ ನಡುವೆ ಯಜ್ಞ ಎಂಬುದನ್ನು ಹೇಳಿದೆ. ನಿಜವಾಗಿ ನೋಡಿದರೆ ಬ್ರಹ್ಮವೇ ಆಗಿರುವವನಾಗಿಯೂ, ಬುದ್ಧಿಯೇ ಮುಂತಾದ ಉಪಾಧಿಗಳಿಂದ ಕೂಡಿದವನಾಗಿ, ಉಪಾಧಿಗಳ ಧರ್ಮಗಳೆಲ್ಲವೂ ಅಧ್ಯಸ್ಥವಾಗಿರುವ ಸ್ವರೂಪನಾಗಿಯೂ, ಆಹುತಿ ರೂಪನಾಗಿಯೂ ಇರುವ ಈ ಆತ್ಮನೆಂಬ ಯಜ್ಞವನ್ನು ಯಜ್ಞದಿಂದಲೇ ಮೇಲೆ ಹೇಳಿದ ಬ್ರಹ್ಮರೂಪ ಆತ್ಮನಿಂದಲೇ ಹೋಮ ಮಾಡುತ್ತಾರೆ, ಅಂದರೆ ಹೋಮಕ್ಕಾಗಿ ಹಾಕುತ್ತಾರೆ. ಉಪಾಧಿಯಿಂದೊಡಗೂಡಿದ ಆತ್ಮನನ್ನು ಯಾವ ಉಪಾಧಿಯೂ ಇಲ್ಲದ ಪರಬ್ರಹ್ಮ ರೂಪದಿಂದ ಕಾಣುವುದೆಂಬುದಿದೆಯಲ್ಲ, ಅದೇ ಆ ಬ್ರಹ್ಮಾಗ್ನಿಯಲ್ಲಿ ಮಾಡುವ ಹೋಮವು. ಬ್ರಹ್ಮಾತ್ಮೈಕತ್ವ ದರ್ಶನದಲ್ಲಿಯೇ ನೆಲೆ ನಿಂತಿರುವ ಸನ್ಯಾಸಿಗಳು ಅದನ್ನು ಮಾಡುವರು ಎಂದು ಅರ್ಥ. ಬ್ರಹ್ಮಾರ್ಪಣಂ ಎಂದು ಮುಂತಾಗಿರುವ ಶ್ಲೋಕದಲ್ಲಿ ಉಪಕ್ರಮವಾಗಿರುವ ಈ ಸರಿಯಾದ ಆತ್ಮಜ್ಞಾನವೆಂಬ ಯಜ್ಞವನ್ನು ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಜ್ಞಾನ ಯಜ್ಞ ಪರಂತಪ. ಎಲೈ ಶತ್ರುತಾಪನನೇ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಹೆಚ್ಚು ಒಳ್ಳೆಯದು ಎಂದು ಮುಂತಾಗಿ ಮುಂದೆ ಹೊಗಳಬೇಕಾಗಿರುವುದರಿಂದ ದೈವಯಜ್ಞವೇ ಮುಂತಾದವುಗಳ ನಡುವೆ ಇದನ್ನು ಸೇರಿಸಿ ಹೇಳಿರುತ್ತದೆ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ, ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನು ಇಂದ್ರಿಯವೆಂಬ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಕೆಲವರು ಯೋಗಿಗಳು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಪ್ರತಿಯೊಂದು ಇಂದ್ರಿಯಕ್ಕೂ ಸಂಯಮವು ಬೇರೆ ಬೇರೆ ಆಗಿರುವುದರಿಂದ ಸಂಯಮಾಗ್ನಿಗಳಲ್ಲಿ ಎಂದು ಬಹುವಚನವನ್ನು ಉಪಯೋಗಿಸಿದೆ. ಅಂದರೆ ಇಲ್ಲಿ ಸಂಯಮಗಳೇ ಅಗ್ನಿಗಳು, ಆ ಸಂಯಮಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಎಂದರೆ ಇಂದ್ರಿಯಗಳ ಸಂಯಮವನ್ನೇ ಮಾಡುತ್ತಾರೆ ಎಂದು ಅರ್ಥ. ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನು ಇಂದ್ರಿಯಾಗ್ನಿಗಳಲ್ಲಿ, ಇಲ್ಲಿ ಇಂದ್ರಿಯಗಳೆಂಬ ಅಗ್ನಿಗಳು ಉಂಟಲ್ಲ, ಆ ಇಂದ್ರಿಯಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಶ್ರೋತ್ರಾದಿಗಳಿಂದ ನಿಷಿದ್ಧವಲ್ಲದ ಯೋಗ್ಯ ವಿಷಯಗಳ ಸ್ವೀಕಾರವನ್ನು, ಅಂದರೆ ಕೇಳುವಿಕೆಯಲ್ಲಿ ನಿಷಿದ್ಧವಲ್ಲದ ಯೋಗ್ಯ ವಿಷಯಗಳ ಸ್ವೀಕಾರವನ್ನು ಹೋಮವೆಂದು ಎಣಿಸುತ್ತಾರೆ. ಸರ್ವಾಣೀಂದ್ರಿಯ ಕರ್ಮಾಣಿ
ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಇನ್ನು ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳು ಮತ್ತು ಎಲ್ಲ ಪ್ರಾಣ ಕರ್ಮಗಳು ಇವುಗಳನ್ನು ಜ್ಞಾನದಿಂದ ಹೊತ್ತಿಸಿದ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಮತ್ತು ಎಲ್ಲ ಇಂದ್ರಿಯ ಕರ್ಮಗಳನ್ನು, ಇಂದ್ರಿಯಗಳ ವ್ಯಾಪಾರಗಳನ್ನು ಮತ್ತು ಎಲ್ಲ ಪ್ರಾಣ ಕರ್ಮಗಳನ್ನು, ಇಲ್ಲಿ ಪ್ರಾಣವೆಂದರೆ ಒಳಗಿನ ವಾಯು, ಅದರ ವ್ಯಾಪಾರಗಳು ಎಂದರೆ ಕುಗ್ಗಿಸುವುದು, ಹಿಗ್ಗಿಸುವುದು ಮುಂತಾದವುಗಳು, ಅವುಗಳನ್ನು ಇನ್ನೂ ಕೆಲವರು ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ, ಅಂದರೆ ಆತ್ಮನಲ್ಲಿ ಮಾಡುವ ಸಂಯಮವು ಆತ್ಮ ಸಂಯಮವು, ಆ ಆತ್ಮ ಸಂಯಮ ಎಂಬುದೇ ಯೋಗಾಗ್ನಿಯು, ಆ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಜ್ಞಾನದಿಂದ ಹೊತ್ತಿಕೊಂಡುರಿಯುವ ಎಣ್ಣೆಯಿಂದ ದೀಪದುರಿಯು ಬಲವಾಗುವಂತೆ ವಿವೇಕ ರೂಪವಾದ ಅರಿವಿನಿಂದ ಬಲವಾಗಿ ಉರಿಯುವಂತೆ ಆಗಿರುವ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಅವುಗಳನ್ನು ಪ್ರವಿಲಯ ಮಾಡಿಬಿಡುತ್ತಾರೆ ಎಂದು ಅರ್ಥ. ದ್ರವ್ಯಯಜ್ಞಾಸ್ತಪೋಯಜ್ಞಾ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಕೆಲವರು ದ್ರವ್ಯ ಯಜ್ಞವನ್ನು ಮಾಡುವವರು, ಕೆಲವರು ತಪೋಯಜ್ಞವನ್ನು ಮಾಡುವವರು, ಮತ್ತೆ ಕೆಲವರು ಯೋಗ ಯಜ್ಞವನ್ನು ಮಾಡುವವರು, ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞಗಳನ್ನು ಮಾಡುವವರು. ಇವರೆಲ್ಲರೂ ಸಂಶಿತ ವ್ರತರಾದ ಯತಿಗಳು. ಇದೇ ಯಜ್ಞ ಎಂಬ ಭಾವನೆಯಿಂದ ತೀರ್ಥಗಳಲ್ಲಿ ದ್ರವ್ಯವನ್ನು ಯಾರು ವಿನಿಯೋಗ ಮಾಡುವರೋ ಅವರು ದ್ರವ್ಯ ಯಜ್ಞರು. ತಪಸ್ಸನ್ನೇ ಯಾರು ಯಜ್ಞವೆಂದು ಎಣಿಸುವರೋ ಆ ತಪಸ್ವಿಗಳು ತಪೋಯಜ್ಞರು. ಪ್ರಾಣಾಯಾಮ, ಪ್ರತ್ಯಾಹಾರ ಮುಂತಾದ ರೂಪದ ಯೋಗವೇ ಯಜ್ಞವೆಂದು ಯಾರು ಭಾವಿಸುವರೋ ಅವರು ಯೋಗ ಯಜ್ಞರು. ಮತ್ತು ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞರು. ಇಲ್ಲಿ ಸ್ವಾಧ್ಯಾಯವೆಂದರೆ ವಿಧಿಯನ್ನು ಮೀರದೆ ಋಗ್ವೇದವೇ ಮುಂತಾದವುಗಳನ್ನು ಅಭ್ಯಾಸ ಮಾಡುತ್ತಿರುವುದು. ಅದನ್ನೇ ಯಜ್ಞವೆಂದು ಯಾರು ಭಾವಿಸುವರೋ ಅವರು ಸ್ವಾಧ್ಯಾಯ ಯಜ್ಞರು. ಜ್ಞಾನವು ಎಂದರೆ ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳುವುದು. ಅದನ್ನು ಯಾರು ಯಜ್ಞವೆಂದು ಎಣಿಸುವರೋ ಅವರು ಜ್ಞಾನ ಯಜ್ಞರು. ಇವರೆಲ್ಲರೂ ಯತಿಗಳು, ಎಂದರೆ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯತ್ನವನ್ನು ಮಾಡುತ್ತಿರುವವರು. ಸಂಶಿತ ವ್ರತರು ಎಂದರೆ ಚೆನ್ನಾಗಿ ಹರಿತವಾಗಿ ಚೂಪಾಗಿ ಮಾಡಿದ, ತೀಕ್ಷ್ಣವಾಗಿ ಮಾಡಿಕೊಂಡಿರುವ ವ್ರತಗಳುಳ್ಳವರು. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಕೆಲವರು ಪ್ರಾಣಾಪಾನಗಳ ಗತಿಗಳನ್ನು ತಡೆದುಕೊಂಡು ಪ್ರಾಣಾಯಾಮ ಪರಾಯಣರಾಗಿ ಅಪಾನದಲ್ಲಿ ಪ್ರಾಣವನ್ನು ಹಾಗೂ ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುವರು. ಮತ್ತು ಕೆಲವರು ಅಪಾನದಲ್ಲಿ ಎಂದರೆ ಅಪಾನವೆಂಬ ಪ್ರಾಣ ವೃತ್ತಿಯಲ್ಲಿ ಪ್ರಾಣವನ್ನು, ಪ್ರಾಣವೆಂಬ ವೃತ್ತಿಯನ್ನು ಹೋಮ ಮಾಡುತ್ತಾರೆ, ಅಂದರೆ ಹಾಕುತ್ತಾರೆ. ಪೂರಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಎಂದರ್ಥ. ಹಾಗೂ ಮತ್ತೆ ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುತ್ತಾರೆ, ರೇಚಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಎಂದರ್ಥ. ಪ್ರಾಣಾಪಾನ ಗತಿಗಳನ್ನು ಬಾಯಿಯಿಂದಲೂ ಮೂಗಿನಿಂದಲೂ ವಾಯು ಹೊರಕ್ಕೆ ಬರುವುದು ಪ್ರಾಣದ ಗತಿಯು. ಇದಕ್ಕೆ ಬದಲಾಗಿ ಕೆಳಗಡೆಗೆ ವಾಯು ಹೋಗುವುದು ಅಪಾನದ ಗತಿಯು. ಈ ಪ್ರಾಣಾಪಾನ ಗತಿಗಳನ್ನು ತಡೆದುಕೊಂಡು ಪ್ರಾಣಾಯಾಮ ಪರಾಯಣರಾಗಿರುವವರು, ಎಂದರೆ ಪ್ರಾಣಾಯಾಮದಲ್ಲಿಯೇ ತಾತ್ಪರ್ಯವುಳ್ಳವರಾಗಿರುವವರು ಕುಂಭಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಎಂದು ಅರ್ಥ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞಕ್ಷಪಿತ ಕಲ್ಮಷಾಃ. ಇನ್ನು ಕೆಲವರು ನಿಯತಾಹಾರರಾಗಿ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಿರುವರು. ಇವರೆಲ್ಲರೂ ಯಜ್ಞವನ್ನು ಬಲ್ಲವರು, ಯಜ್ಞಗಳಿಂದ ಕಲ್ಮಷಗಳನ್ನು ಕಳೆದುಕೊಂಡಿರುವವರು. ಮತ್ತು ಇನ್ನೂ ಕೆಲವರು ನಿಯತಾಹಾರರಾಗಿ, ಅಂದರೆ ನಿಯತವಾದ ಶಾಸ್ತ್ರದಲ್ಲಿ ಇಷ್ಟೆಂದು ಅಳತೆ ಮಾಡಿ ಹೇಳಿರುವಷ್ಟು ಆಹಾರವುಳ್ಳವರಾಗಿ ಪ್ರಾಣಗಳನ್ನು, ಪ್ರಾಣಗಳೆಂಬ ವಾಯು ವಿಶೇಷಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಿರುವವರು.
ಯಾವ ಯಾವ ವಾಯುವನ್ನು ಅವರು ಗೆದ್ದುಕೊಳ್ಳುವರೋ ಅದರಲ್ಲಿ ಉಳಿದ ವಾಯು ವಿಶೇಷಗಳನ್ನು ಹೋಮ ಮಾಡುತ್ತಿರುವವರು. ಅವು ಅದರಲ್ಲಿ ಸೇರಿಕೊಂಡಂತೆ ಆಗಿಬಿಡುತ್ತವೆ. ಇವರೆಲ್ಲರೂ ಯಜ್ಞದ ತತ್ವವನ್ನು ಬಲ್ಲವರು, ಯಜ್ಞ ಕ್ಷಪಿತ ಕಲ್ಮಶರು. ಮೇಲೆ ಹೇಳಿರುವ ಯಜ್ಞಗಳಿಂದ ಕಲ್ಮಶಗಳನ್ನು ಕ್ಷಯ ಮಾಡಿಕೊಂಡವರು, ನಾಶಗೊಳಿಸಿಕೊಂಡವರು. ಹೀಗೆ ಮೇಲೆ ಹೇಳಿರುವ ಯಜ್ಞಗಳನ್ನು ಮಾಡಿ ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞಶಿಷ್ಟವಾದ ಅಮೃತವನ್ನು ಭೋಗಿಸುವವರಾಗಿ ಇವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ. ಎಲೈ ಕುರುಶ್ರೇಷ್ಠನೇ, ಅಯಜ್ಞನಾದವನಿಗೆ ಈ ಲೋಕವೇ ಇಲ್ಲ, ಮತ್ತೊಂದು ಎಲ್ಲಿ ಬಂತು? ಇಲ್ಲಿ ಯಜ್ಞಶಿಷ್ಟಾಮೃತ ಭುಜ ಎಂಬಲ್ಲಿ ಯಜ್ಞಗಳಲ್ಲಿ ಉಳಿದದ್ದು ಯಜ್ಞಶಿಷ್ಟವು. ಯಜ್ಞಶಿಷ್ಟವಾದ ಅಮೃತವಿದೆಯಲ್ಲ, ಅದನ್ನು ಭೋಜನ ಮಾಡುವವರು ಯಜ್ಞಶಿಷ್ಟಾಮೃತ ಭುಜರು. ಮೇಲೆ ಹೇಳಿರುವಂಥ ಯಜ್ಞಗಳನ್ನು ಮಾಡಿ ಅದನ್ನು ಉಳಿದ ಕಾಲದಲ್ಲಿ ಶಾಸ್ತ್ರ ವಿಧಿಯಲ್ಲಿ ಹೇಳಿರುವಂತೆ ಅಮೃತವೆಂಬ ಅನ್ನವನ್ನು ಯಾರು ಭೋಜನ ಮಾಡುತ್ತಿರುವರೋ ಆ ಯಜ್ಞಶಿಷ್ಟಾಮೃತ ಭುಜರಾದ ಜನರು ಸನಾತನವಾದ ಅನಾದಿಯಿಂದಲೂ ಇರುವ ಬ್ರಹ್ಮವನ್ನು ಪಡೆಯುತ್ತಾರೆ. ಅಂದರೆ ಮುಮುಕ್ಷುಗಳಾಗಿದ್ದರೆ ಕಾಲಕ್ರಮವನ್ನು ಅನುಸರಿಸಿ ಬ್ರಹ್ಮವನ್ನು ಪಡೆಯುತ್ತಾರೆ ಎಂದು ಯುಕ್ತಿ ಸಾಮರ್ಥ್ಯದಿಂದ ನಿಶ್ಚಯಿಸಬೇಕು. ಎಲೈ ಕುರುಶ್ರೇಷ್ಠನೇ, ಈ ಮೇಲೆ ಹೇಳಿರುವ ಯಜ್ಞಗಳಲ್ಲಿ ಒಂದೂ ಯಾವಾತನಿಗೆ ಇಲ್ಲವೋ ಅವನು ಅಯಜ್ಞನು. ಅಂಥವನಿಗೆ ಎಲ್ಲಾ ಪ್ರಾಣಿಗಳಿಗೂ ಸಾಧಾರಣವಾಗಿರುವ ಈ ಲೋಕವೇ ಇಲ್ಲ. ಇನ್ನು ವಿಶೇಷವಾದ ಸಾಧನವನ್ನು ಮಾಡಿ ಪಡೆಯಬೇಕಾಗಿರುವ ಮತ್ತೊಂದು ಎಲ್ಲಿ ಬಂತು? ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಹೀಗೆ ಬಹುವಿಧವಾದ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ವಿಸ್ತೃತವಾಗಿರುತ್ತವೆ. ಅವುಗಳೆಲ್ಲವನ್ನೂ ಕರ್ಮದಿಂದ ಹುಟ್ಟಿದವುಗಳೆಂದು ತಿಳಿ. ಹೀಗೆಂದು ತಿಳಿದರೆ ಮುಕ್ತಿಯನ್ನು ಹೊಂದುವೆ. ಹೀಗೆ ಮೇಲೆ ಹೇಳಿದ ಬಲು ಬಗೆಯ ಯಜ್ಞಗಳು ಬ್ರಹ್ಮದ ಎಂದರೆ ವೇದದ ಮುಖದಲ್ಲಿ, ಅಂದರೆ ವೇದದ ದ್ವಾರದಲ್ಲಿ ವಿತತವಾಗಿರುತ್ತವೆ, ಎಂದರೆ ವಿಸ್ತೃತವಾಗಿರುತ್ತವೆ. ವೇದದ ಮೂಲಕವಾಗಿ ತಿಳಿಯಬರುವುದರಿಂದ ಬ್ರಹ್ಮದ ಮುಖದಲ್ಲಿ ವಿತತವಾಗಿದೆ ಎಂದು ಹೇಳಿರುತ್ತದೆ. ವಾಚಿಹಿ ಪ್ರಾಣಂ ಜುಹುಮಹ, ಮಾತಿನಲ್ಲಲ್ಲದೆ ಪ್ರಾಣವನ್ನು ಹೋಮ ಮಾಡುತ್ತೇವೆ, ಮಾತಿನಲ್ಲಲ್ಲವೇ ಪ್ರಾಣವನ್ನು ಹೋಮ ಮಾಡುತ್ತೇವೆ ಎಂದು ಮುಂತಾಗಿರುವ ವಚನಗಳು ಹೇಳುವ ಯಜ್ಞಗಳು ಇದಕ್ಕೆ ಉದಾಹರಣೆ. ಇವುಗಳೆಲ್ಲವೂ ಕರ್ಮದಿಂದ ಹುಟ್ಟಿದವುಗಳು, ಎಂದರೆ ಶರೀರದ, ವಾಕ್ಕಿನ ಮತ್ತು ಮನಸ್ಸಿನ ಕರ್ಮದಿಂದ ಆದವುಗಳು, ಎಂದರೆ ಅನಾತ್ಮದಿಂದ ಉಂಟಾಗಿರುವವು ಎಂದು ತಿಳಿದುಕೋ. ಏಕೆಂದರೆ ಆತ್ಮನಲ್ಲಿ ಯಾವ ವ್ಯಾಪಾರವೂ ಇರುವುದಿಲ್ಲ. ಆದ್ದರಿಂದ ಹೀಗೆಂದು ತಿಳಿದುಕೊಂಡರೆ ಅಶುಭದಿಂದ, ಅಂದರೆ ಜನ್ಮ ಮರಣ ಹುಟ್ಟುಗಳಿಂದ, ಆ ಹುಟ್ಟು ಜನ್ಮ ಮರಣ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತೀಯೇ. ಇವು ನನ್ನ ಕ್ರಿಯೆಗಳಲ್ಲ, ನಾನು ಯಾವ ವ್ಯಾಪಾರವೂ ಇಲ್ಲದೆ ಸುಮ್ಮನೆ ಇರುತ್ತೇನೆ ಎಂದೀ ಪರಿಯಲ್ಲಿ ತಿಳಿದುಕೊಳ್ಳುವುದಾದರೆ ಈ ಸರಿಯಾದ ತಿಳುವಳಿಕೆಯಿಂದ ಸಂಸಾರದ ಬಂಧದಿಂದ ಬಿಡುಗಡೆಯನ್ನು ಹೊಂದುವೆ ಎಂದು ಅರ್ಥ. ಜ್ಞಾನದ ಸ್ತುತಿ. ಬ್ರಹ್ಮಾರ್ಪಣಂ ಎಂದು ಮೊದಲಾಗಿರುವ ಶ್ಲೋಕದಲ್ಲಿ ಸರಿಯಾದ ಜ್ಞಾನಕ್ಕೆ ಯಜ್ಞವೆಂಬ ರೂಪವನ್ನು ಕೊಟ್ಟು ವರ್ಣಿಸಲಾಯಿತು. ಬಗೆ ಬಗೆಯ ಯಜ್ಞಗಳನ್ನು ತಿಳಿಸಿದ್ದಾಯಿತು. ಅವುಗಳಿಗೆ ಪುರುಷಾರ್ಥ, ಅಂದರೆ ರೂಪ ಪ್ರಯೋಜನವೂ ಉಂಟೆಂದು ಗೊತ್ತಾಗಿರುವುದರಿಂದ ಅವುಗಳ ಮೂಲಕ ಜ್ಞಾನವನ್ನು ಈಗ ಭಗವಂತನು ಹೊಗಳುತ್ತಾನೆ. ಹೇಗೆಂದರೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲೈ ಪರಂತಪನೆ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಹೆಚ್ಚು ಒಳ್ಳೆಯದು. ಎಲೈ ಪಾರ್ಥನೆ, ಜ್ಞಾನದಲ್ಲಿ ಎಲ್ಲಾ ಕರ್ಮವು ಅಖಿಲವಾಗಿ ಕೊನೆಗಾಣುತ್ತದೆ. ಎಲೈ ಪರಂತಪನೆ,
ದ್ರವ್ಯಮಯವಾದ ಯಜ್ಞಕ್ಕಿಂತ ಎಂದರೆ ದ್ರವ್ಯವೆಂಬ ಸಾಧನದಿಂದ ಆಗುವ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಹೆಚ್ಚು ಒಳ್ಳೆಯದು. ಏಕೆಂದರೆ ದ್ರವ್ಯಮಯವಾದ ಯಜ್ಞವು ಫಲವನ್ನು ಉಂಟು ಮಾಡುತ್ತದೆ, ಜ್ಞಾನ ಯಜ್ಞವು ಫಲಕ್ಕೆ ಕಾರಣವಾಗಿರುವುದಿಲ್ಲ. ಆದ್ದರಿಂದ ಅದು ಹೆಚ್ಚು ಒಳ್ಳೆಯದು, ಹೆಚ್ಚು ಹೊಗಳತಕ್ಕದ್ದು. ಅದು ಹೇಗೆ ಎಂದರೆ ಹೇಳುತ್ತೇನೆ. ಏಕೆಂದರೆ ಸರ್ವಕರ್ಮವು ಅಂದರೆ ಎಲ್ಲಾ ಕರ್ಮವು ಅಖಿಲವಾಗಿ ಎಂದರೆ ಯಾವ ಅಡ್ಡಿಯೂ ಇಲ್ಲದೆ, ಎಲೈ ಪಾರ್ಥನೆ, ಮೋಕ್ಷ ಸಾಧನವಾದ ಜ್ಞಾನದಲ್ಲಿ ಎಲ್ಲೆಲ್ಲಿಯೂ ನೀರು ತುಂಬಿರುವ ಜಲಾಶಯದಂತಿರುವ ಜ್ಞಾನದಲ್ಲಿ ಕೊನೆಗಾಣುತ್ತದೆ, ಅದರೊಳಗೆ ಅಡಕವಾಗುತ್ತದೆ ಎಂದರ್ಥ. ಹೇಗೆ ಕೃತ ಎಂಬ ಲೆತ್ತವನ್ನು ಗೆದ್ದುಕೊಂಡವನಿಗೆ ಕೆಳಗಿನ ಲೆತ್ತದ ಗರಗಳು ಸೇರಿಕೊಂಡು ಹೋಗುವವೋ, ಹಾಗೆ ಪ್ರಜೆಗಳು ಮಾಡುವ ಪುಣ್ಯವೆಲ್ಲ ಆ ರೈಕ್ವನು ಅರಿತಿರುವುದನ್ನು ಅರಿತುಕೊಂಡವನಿಗೆ ಸೇರಿ ಹೋಗುವುದು, ಅರಿತಿರುವುದನ್ನು ಅರಿತುಕೊಂಡವನಿಗೆ ಸೇರಿ ಹೋಗುವುದು ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣವು. ಜ್ಞಾನಕ್ಕೆ ಸಾಧನ ಮತ್ತು ಫಲ. ಹಾಗಾದರೆ ಇಂಥ ವಿಶೇಷ ರೂಪವಾದ ಜ್ಞಾನವು ಯಾವುದರಿಂದ ದೊರೆಯುತ್ತದೆ? ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅದನ್ನು ಅಂದರೆ ಜ್ಞಾನವನ್ನು ಪ್ರಣಿಪಾತದಿಂದಲೂ ಪರಿಪ್ರಶ್ನೆಯಿಂದಲೂ ಸೇವೆಯಿಂದಲೂ ಅರಿತುಕೋ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡುವರು. ಅದು ಅಂದರೆ ಜ್ಞಾನವು ಯಾವ ರೀತಿಯಿಂದ ದೊರೆಯುವುದು ಎಂಬುದನ್ನು ಹೇಳುತ್ತೇನೆ, ತಿಳಿದುಕೋ. ಆಚಾರ್ಯರ ಬಳಿಗೆ ಹೋಗಿ ಪ್ರಣಿಪಾತ ಮಾಡುವುದರಿಂದಲೂ, ಇಲ್ಲಿ ಪ್ರಣಿಪಾತವೆಂದರೆ ಪೂರಾ ಕೆಳಗೆ ಅಡ್ಡ ಬೀಳುವುದು ಎಂದರೆ ಉದ್ದಕ್ಕೆ ನಮಸ್ಕರಿಸುವುದು, ಆ ನಮಸ್ಕಾರದಿಂದಲೂ ಪರಿಪ್ರಶ್ನೆಯಿಂದಲೂ ಎಂದರೆ ಬಂಧವು ಹೇಗಾಯಿತು, ಮೋಕ್ಷವು ಹೇಗಾದೀತು, ವಿದ್ಯೆ ಎಂದರೆ ಯಾವುದು, ಅವಿದ್ಯೆ ಎಂದರೆ ಯಾವುದು ಎಂದು ಕೇಳುವುದರಿಂದಲೂ, ಸೇವೆಯಿಂದಲೂ ಎಂದರೆ ಗುರು ಶುಶ್ರೂಷೆಯಿಂದಲೂ ಇದೇ ಮುಂತಾದ ಸಾಧನದಿಂದ ತಿಳಿದುಕೋ. ವಿನಯದಿಂದ ಅವರನ್ನು ಸ್ವಾಧೀನಪಡಿಸಿಕೊಂಡರೆ ಆ ಜ್ಞಾನಿಗಳಾದ ಆಚಾರ್ಯರು ಮೇಲೆ ಹೇಳಿದ ವಿಶೇಷಣಗಳುಳ್ಳ ಜ್ಞಾನವನ್ನು ನಿನಗೆ ಹೇಳಿಕೊಡುವರು. ಜ್ಞಾನಿಗಳಾದರೂ ತತ್ವವನ್ನು ಇದ್ದದ್ದು ಇದ್ದ ಹಾಗೆ ಕಂಡುಕೊಳ್ಳುವುದರಲ್ಲಿಯೇ ಕೆಲವರು ನಿರತರಾಗಿರುವರು, ಮತ್ತೆ ಕೆಲವರು ಹಾಗಲ್ಲ. ಆದ್ದರಿಂದ ತತ್ವದರ್ಶಿಗಳಾದ ಎಂದು ಜ್ಞಾನಿಗಳಿಗೆ ವಿಶೇಷಣವನ್ನು ಭಗವಂತನು ಸೇರಿಸಿರುತ್ತಾನೆ. ಯಾರು ಸರಿಯಾಗಿ ತತ್ವವನ್ನು ಮನಗಂಡಿರುವರೋ ಅವರು ಉಪದೇಶ ಮಾಡಿದ ಜ್ಞಾನವೇ ಕಾರ್ಯಕಾರಿಯಾಗುವುದೇ ಹೊರತು ಮಿಕ್ಕದ್ದು ಆಗಲಾರದು ಎಂಬುದು ಭಗವಂತನ ಅಭಿಪ್ರಾಯವು. ಹೀಗೆಂದು ಇಟ್ಟುಕೊಂಡರೆ ಈ ಮುಂದಿನ ಮಾತು ಸಾರ್ಥಕವಾಗುವುದು. ಯಜ್ಞಾತ್ವಾನ ಪುನರ್ಮೋಹಂ ಏವನ್ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋಮಯಿ. ಅದನ್ನು ಅರಿತುಕೊಂಡರೆ ಎಲೈ ಪಾಂಡವನೇ, ಮತ್ತೆ ಹೀಗೆ ಮೋಹವನ್ನು ಹೊಂದುವುದಿಲ್ಲ. ಅದರಿಂದ ಭೂತಗಳೆಲ್ಲವನ್ನು ಆತ್ಮನಲ್ಲಿಯೂ ಮತ್ತು ನನ್ನಲ್ಲಿಯೂ ಕಾಣುವೆ. ಯಾವುದನ್ನು ಅರಿತುಕೊಂಡರೆ ಎಂದರೆ ಅವರು ಹೇಳಿಕೊಡುವ ಆ ಜ್ಞಾನವನ್ನು ತಿಳಿದುಕೊಂಡರೆ, ಸಂಪಾದಿಸಿಕೊಂಡರೆ, ಮತ್ತೆ ಇನ್ನೂ ಹೀಗೆ ಈಗ ನಿನಗೆ ಭ್ರಾಂತಿ ಉಂಟಾಗಿರುವುದಷ್ಟೇ. ಇದರಂತೆ ಎಲೈ ಪಾಂಡವನೇ, ನೀನು ಮೋಹವನ್ನು ಹೊಂದುವುದಿಲ್ಲ. ಇದಲ್ಲದೆ ಅದರಿಂದ ಎಂದರೆ ಆ ಜ್ಞಾನದಿಂದ ಎಲ್ಲ ಭೂತಗಳನ್ನು ಎಂದರೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗಿನ ಪ್ರಾಣಿಗಳನ್ನು ಆತ್ಮನಲ್ಲಿ ಅಂದರೆ ನಿನ್ನೊಳಗಿನ ನೇರಾದ ಆತ್ಮನಲ್ಲಿ ಈ ಪ್ರಾಣಿಗಳು ನನ್ನಲ್ಲಿಯೇ ಇವೆ ಎಂದು ಕಂಡುಕೊಳ್ಳುವೆ. ಮತ್ತು ವಾಸುದೇವನಾದ ನನ್ನಲ್ಲಿಯೂ ಅಂದರೆ ಪರಮೇಶ್ವರನಲ್ಲಿಯೂ ಇವುಗಳಿವೆ ಎಂದು ಕಂಡುಕೊಳ್ಳುವೆ. ಕ್ಷೇತ್ರಜ್ಞ ಮತ್ತು ಈಶ್ವರ ಇವೆರಡು ಒಂದೇ ತತ್ವವೆಂಬ ಸಕಲ ಉಪನಿಷತ್ತುಗಳಲ್ಲಿಯೂ ಪ್ರಸಿದ್ಧವಾಗಿರುವ ವಿಷಯವನ್ನು ಕಂಡುಕೊಳ್ಳುತ್ತೀಯೇ ಎಂದು ಅರ್ಥ. ಇನ್ನು ಜ್ಞಾನದ ಹೆಚ್ಚುಗಾರಿಕೆ. ಈ ಜ್ಞಾನದ ಹೆಚ್ಚುಗಾರಿಕೆ ಏನೆಂದರೆ, ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನ
ಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ದರೂ ಚಿಂತೆಯಿಲ್ಲ. ಆ ಪಾಪವನ್ನೆಲ್ಲವನ್ನು ಜ್ಞಾನವೆಂಬ ತೆಪ್ಪದಿಂದಲೇ ದಾಟಿಬಿಡುವೆ. ನೀನು ಪಾಪವನ್ನು ಮಾಡಿದವರಿಗೆಲ್ಲರಿಗಿಂತಲೂ ಹೆಚ್ಚಾಗಿ ಪಾಪವನ್ನು ಮಾಡಿದ ಪಾಪಕೃತ್ತವನಾಗಿದ್ದರೂ ಚಿಂತೆಯಿಲ್ಲ. ಆ ಪಾಪವೆಲ್ಲವನ್ನು ಜ್ಞಾನಪ್ಲವದಿಂದಲೇ, ಅಂದರೆ ಜ್ಞಾನವನ್ನೇ ತೆಪ್ಪವನ್ನಾಗಿ ಮಾಡಿಕೊಂಡು ವೃಜಿನಾರ್ಣವವನ್ನು, ಅಂದರೆ ಪಾಪದ ಸಮುದ್ರವನ್ನೇ ದಾಟಿಬಿಡುವೆ. ಮುಮುಕ್ಷುವಾದವನಿಗೆ ಧರ್ಮವೂ ಪಾಪವೇ ಎಂದು ಇಲ್ಲಿ ಹೇಳಿರುತ್ತದೆ. ಜ್ಞಾನವು ಪಾಪವನ್ನು ಹೇಗೆ ನಾಶ ಮಾಡುತ್ತದೆ ಎಂಬುದಕ್ಕೆ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಚೆನ್ನಾಗಿ ಹತ್ತಿಕೊಂಡ ಬೆಂಕಿಯು ಕಟ್ಟಿಗೆಗಳನ್ನು ಹೇಗೆ ಬೂದಿ ಮಾಡುವುದೋ, ಎಲೈ ಅರ್ಜುನನೇ, ಜ್ಞಾನಾಗ್ನಿಯು ಕರ್ಮಗಳೆಲ್ಲವನ್ನು ಹಾಗೆಯೇ ಬೂದಿ ಮಾಡಿಬಿಡುವುದು. ಹೇಗೆ ಕಟ್ಟಿಗೆಗಳನ್ನು ಸೌದೆಯ, ಅಂದರೆ ಕಡ್ಡಿಗಳನ್ನು ಸಮಿದ್ಧವಾದ, ಎಂದರೆ ಚೆನ್ನಾಗಿ ಹೊತ್ತಿಕೊಂಡು ಉರಿಯುತ್ತಿರುವ ಬೆಂಕಿಯು ಭಸ್ಮವಾಗಿ, ಅಂದರೆ ಬೂದಿಯಾಗಿ ಮಾಡಿಬಿಡುವುದೋ, ಎಲೈ ಅರ್ಜುನನೇ, ಹಾಗೆಯೇ ಜ್ಞಾನಾಗ್ನಿಯು, ಎಂದರೆ ಜ್ಞಾನವೆಂಬ ಬೆಂಕಿಯು ಕರ್ಮಗಳೆಲ್ಲವನ್ನು ಬೂದಿಯಾಗಿ ಮಾಡಿಬಿಡುತ್ತದೆ, ಎಂದರೆ ಅವುಗಳನ್ನು ಬೀಜವಿಲ್ಲದಂತೆ ಮಾಡುತ್ತದೆ ಎಂದು ಅರ್ಥ. ಏಕೆಂದರೆ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ನೇರಾಗಿ ಸುಟ್ಟು ಬೂದಿ ಮಾಡುವುದೋ, ಹಾಗೆ ಜ್ಞಾನಾಗ್ನಿಯು ಕರ್ಮಗಳನ್ನು ನೇರಾಗಿ ಬೂದಿ ಮಾಡಲಾರದು. ಆದ್ದರಿಂದ ಸರಿಯಾದ ಆತ್ಮಜ್ಞಾನವು ಕರ್ಮಗಳೆಲ್ಲವನ್ನು ನಿರ್ಬೀಜವಾಗುವಂತೆ ಮಾಡುವುದಕ್ಕೆ ಕಾರಣವಾಗುವುದು ಎಂದೇ ಅಭಿಪ್ರಾಯವು. ಯಾವ ಕರ್ಮದಿಂದ ಜ್ಞಾನಿಯ ಶರೀರವು ಉಂಟಾಗಿರುವುದೋ ಅದು ಫಲವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟಿರುವುದರಿಂದ ಅನುಭವಿಸುವುದರಿಂದಲೇ ಕ್ಷಯವಾಗಿ ಬಿಡುವುದು. ಆದ್ದರಿಂದ ಜ್ಞಾನ ಉಂಟಾಗುವುದಕ್ಕೆ ಮೊದಲು ಯಾವ ಕರ್ಮಗಳನ್ನು ಮಾಡಿದ್ದನೋ ಮತ್ತು ಜ್ಞಾನವಿರುವಾಗ ಯಾವ ಕರ್ಮಗಳನ್ನು ಮಾಡುತ್ತಾನೋ, ಹಿಂದೆ ಅನೇಕ ಜನ್ಮಗಳಲ್ಲಿ ಯಾವ ಕರ್ಮಗಳನ್ನು ಮಾಡಿದ್ದನೋ ಆ ಸರ್ವ ಕರ್ಮಗಳನ್ನೇ ಜ್ಞಾನವು ಬೂದಿ ಮಾಡುತ್ತದೆ ಎಂದು ಯುಕ್ತಿಯ ಸಾಮರ್ಥ್ಯದಿಂದ ತಿಳಿಯಬೇಕಾಗಿರುತ್ತದೆ. ಹೀಗಿರುವುದಷ್ಟೇ. ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಜ್ಞಾನಕ್ಕೆ ಸದೃಶವಾದ ಪವಿತ್ರ ವಸ್ತು ಇಲ್ಲಿ ಇಲ್ಲವೇ ಇಲ್ಲ. ಅದನ್ನು ಯೋಗ ಸಂಸಿದ್ಧನಾಗಿ ಕಾಲಾನುಕಾಲಕ್ಕೆ ತನ್ನಲ್ಲಿ ತಾನೇ ಪಡೆದುಕೊಳ್ಳುವನು. ಜ್ಞಾನಕ್ಕೆ ಸದೃಶವಾದ, ಅಂದರೆ ಸಮವಾಗಿರುವ, ಪವಿತ್ರವಾದ, ಪಾವನವಾದ, ಶುದ್ಧಿಗೊಳಿಸುವ ವಸ್ತು ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಈ ಜ್ಞಾನವನ್ನು ಯೋಗ ಸಂಸಿದ್ಧನಾಗಿ, ಅಂದರೆ ಯೋಗದಿಂದ, ಎಂದರೆ ಕರ್ಮಯೋಗದಿಂದಲೂ ಸಮಾಧಿಯೋಗದಿಂದಲೂ ಸಂಸಿದ್ಧನಾಗಿ, ಎಂದರೆ ಸಂಸ್ಕಾರವನ್ನು ಹೊಂದಿ ಜ್ಞಾನಕ್ಕೆ ಯೋಗ್ಯತೆಯನ್ನು ಹೊಂದಿದವನಾಗಿ ಮುಮುಕ್ಷುವಾದವನು ಬಹುಕಾಲದ ಮೇಲೆ ತನ್ನಲ್ಲಿ ತಾನೇ ಪಡೆದುಕೊಳ್ಳುವನು, ಅಂದರೆ ಹೊಂದುವನು ಎಂದು ಅರ್ಥ. ಈಗ ಜ್ಞಾನಕ್ಕೆ ಗೊತ್ತಾದ ಉಪಾಯ ಎಂದರೆ ಯಾವುದರಿಂದ ನಿಯತವಾಗಿ ಜ್ಞಾನವು ದೊರಕಿಯೇ ದೊರಕುವುದೋ ಆ ಉಪಾಯವನ್ನು ಈಗ ಭಗವಂತನು ತಿಳಿಸಿಕೊಡುತ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧೆಯುಳ್ಳವನು, ತತ್ಪರನು, ಇಂದ್ರಿಯ ಸಂಯಮವುಳ್ಳವನು ಆಗಿರುವಾತನು ಜ್ಞಾನವನ್ನು ಹೊಂದುವನು. ಜ್ಞಾನವನ್ನು ಪಡೆದರೆ ಹೆಚ್ಚಿನ ಶಾಂತಿಯನ್ನು ಬೇಗನೆ ಪಡೆಯುವನು. ಶ್ರದ್ಧೆಯುಳ್ಳವನಿಗೆ, ಅಂದರೆ ಶ್ರದ್ಧಾಳುವಾದವನಿಗೆ ಜ್ಞಾನವು ದೊರಕುವುದು. ಶ್ರದ್ಧಾಳುವಾಗಿದ್ದರೂ ಒಬ್ಬೊಬ್ಬನು ಸಾಧನವನ್ನು ಮಾಡುವುದಕ್ಕೆ ಮೆಲ್ಲಗೆ ಹೊರಡುವುದುಂಟು. ಆದ್ದರಿಂದ ತತ್ಪರನಾಗಿಯೂ ಇರಬೇಕೆಂದು ಭಗವಂತನು ಹೇಳಿರುತ್ತಾನೆ. ತತ್ಪರನೆಂದರೆ ಗುರುವಿನ ಬಳಿಗೆ ವಿನಯದಿಂದ ಹೋಗಿ ಸೇರುವುದೇ ಮುಂತಾದ
ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಸಾಧನದಲ್ಲಿ ಕುಶಲನಾದವನು. ಹೀಗೆ ಶ್ರದ್ಧಾವಂತನಾಗಿ ತತ್ಪರನಾಗಿದ್ದರೂ ಅಜಿತೇಂದ್ರಿಯನಾಗಿರಬಹುದು. ಆದ್ದರಿಂದ ಸಂಯತೇಂದ್ರಿಯ ಎಂದು ಹೇಳಿರುತ್ತಾನೆ. ಯಾವನ ಇಂದ್ರಿಯಗಳು ಸಂಯತವಾಗಿರುವವೋ ಎಂದರೆ ವಿಷಯಗಳಿಂದ ಹಿಂದಕ್ಕೆ ಎಳೆಯಲ್ಪಟ್ಟಿರುವವೋ ಅವನು ಸಂಯತೇಂದ್ರಿಯನು. ಯಾವನು ಈ ರೀತಿಯಾಗಿ ಶ್ರದ್ಧಾವಂತನಾಗಿ ಸಾಧನದಲ್ಲಿ ತತ್ಪರನಾಗಿ ಸಂಯತೇಂದ್ರಿಯನಾಗಿ ಇರುವನೋ ಅವನಿಗೆ ಅವಶ್ಯವಾಗಿ ಜ್ಞಾನವು ದೊರಕುವುದು. ಆದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಪ್ರಣಿಪಾತವೇ ಮುಂತಾದದ್ದು ಹೊರಗಿನ ಸಾಧನವು. ಅದು ಗೊತ್ತಾಗಿ ಫಲವನ್ನು ಉಂಟು ಮಾಡದೆ ಹೋದರೂ ಹೋಗಬಹುದು. ಏಕೆಂದರೆ ಆ ಪ್ರಣಿಪಾತವೇ ಮುಂತಾದದ್ದರಲ್ಲಿ ಮಾಯಾವಿಯಾಗಿರುವುದೇ ಮುಂತಾದವುಗಳೂ ಇರಬಹುದು, ಅಂದರೆ ಕೇವಲ ತೋರಿಕೆಗಳು ಇರಬಹುದು. ಆದರೆ ಶ್ರದ್ಧಾವಂತನಾಗಿರುವುದೇ ಮುಂತಾದ ಈ ಶ್ಲೋಕದಲ್ಲಿ ಹೇಳಿದ ಸಾಧನಗಳಲ್ಲಿ ಇವು ಇರುವ ಸಂಭವವಿಲ್ಲ. ಅಂದರೆ ತೋರಿಕೆ ಎಂಬುದು ಇದು ಒಳಗಿನದಾದುದರಿಂದ ತೋರಿಕೆಗಳು ಇರುವ ಸಂಭವವಿಲ್ಲ. ಆದ್ದರಿಂದ ಇದು ಜ್ಞಾನವನ್ನು ಪಡೆಯುವುದಕ್ಕೆ ಗೊತ್ತಾದ ಸಾಧನವಾಗಿರುತ್ತದೆ. ಇನ್ನು ಮುಂದೆ ಜ್ಞಾನವು ದೊರೆತರೆ ಆಗುವುದಾದರೂ ಏನು? ಇದು ಪ್ರಶ್ನೆ. ಉತ್ತರ ಹೇಳುತ್ತೇನೆ ಕೇಳು. ಜ್ಞಾನವು ದೊರೆತರೆ ಮೋಕ್ಷವೆಂಬ ಹೆಸರಿನ ಹೆಚ್ಚಿನ ಶಾಂತಿಯನ್ನು ಬೇಗನೆ ಕೂಡಲೇ ಪಡೆಯುವನು. ಸರಿಯಾದ ಆತ್ಮಜ್ಞಾನದಿಂದ ಮೋಕ್ಷ ಉಂಟಾಗುವುದು ಎಂಬುದು ಸಕಲ ಶಾಸ್ತ್ರಗಳಿಂದಲೂ ಯುಕ್ತಿಯಿಂದಲೂ ಸಿದ್ಧವಾಗಿ ಅತ್ಯಂತವಾಗಿ ನಿಶ್ಚಿತವಾಗಿರುವ ವಿಷಯವು. ಈ ವಿಷಯದಲ್ಲಿ ಸಂಶಯವನ್ನು ಮಾಡತಕ್ಕದ್ದಲ್ಲ. ಏಕೆಂದರೆ ಸಂಶಯವು ಬಹಳ ಕೆಟ್ಟದ್ದು. ಅದು ಹೇಗೆಂದರೆ ಹೇಳುತ್ತೇನೆ. ಅಗ್ನಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತೆ ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ತಿಳಿಯದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮನು ನಾಶ ಹೊಂದುವನು. ಸಂಶಯಾತ್ಮನಾದವನಿಗೆ ಈ ಲೋಕವಿಲ್ಲ, ಪರಲೋಕವಿಲ್ಲ, ಸುಖವಿಲ್ಲ. ಇಲ್ಲಿ ತಿಳಿಯದವನು ಎಂದರೆ ಆತ್ಮನನ್ನು ಅರಿತುಕೊಳ್ಳದವನು, ಶ್ರದ್ಧೆ ಇಲ್ಲದವನು ಎಂದರೆ ಗುರುವಾಕ್ಯದಲ್ಲಿಯೂ ಶಾಸ್ತ್ರದಲ್ಲಿಯೂ ವಿಶ್ವಾಸವಿಲ್ಲದವನು. ಸಂಶಯಾತ್ಮನು ಎಂದರೆ ಚಿತ್ತದಲ್ಲಿ ಸಂಶಯವುಳ್ಳವನು. ಮತ್ತೊಮ್ಮೆ ಹೇಳುತ್ತೇನೆ, ತಿಳಿಯದವನು ಎಂದರೆ ಆತ್ಮನನ್ನು ಅರಿತುಕೊಳ್ಳದವನು. ಶ್ರದ್ಧೆಯಿಲ್ಲದವನು ಎಂದರೆ ಗುರುವಾಕ್ಯದಲ್ಲಿಯೂ ಶಾಸ್ತ್ರದಲ್ಲಿಯೂ ವಿಶ್ವಾಸವಿಲ್ಲದವನು. ಸಂಶಯಾತ್ಮನು ಎಂದರೆ ಚಿತ್ತದಲ್ಲಿ ಸಂಶಯವುಳ್ಳವನು, ನಾಶ ಹೊಂದುತ್ತಾನೆ. ತಿಳಿಯದವನು, ಶ್ರದ್ಧೆಯಿಲ್ಲದವನು ಹಾಳಾಗುವುದು ನಿಜ. ಆದರೆ ಸಂಶಯಾತ್ಮನು ಕೆಡುವಷ್ಟು ಅವರು ಕೆಡುವುದಿಲ್ಲ. ಇವರಲ್ಲೆಲ್ಲ ಸಂಶಯಾತ್ಮನಾದವನು ತೀರಾ ಕೆಟ್ಟವನು. ಹೇಗೆಂದರೆ ಸಂಶಯಾತ್ಮನಿಗೆ ಎಂದರೆ ಸಂಶಯದಿಂದ ಕೂಡಿದ ಚಿತ್ತವುಳ್ಳವನಿಗೆ ಈ ಎಲ್ಲರಿಗೂ ಸಮಾನವಾಗಿರುವ ಲೋಕವೇ ಇರುವುದಿಲ್ಲ. ಇದರಂತೆ ಅವನಿಗೆ ಪರಲೋಕವೂ ಇರುವುದಿಲ್ಲ, ಅವನಿಗೆ ಸುಖವೆಂಬುದೂ ಇರುವುದಿಲ್ಲ. ಏಕೆಂದರೆ ಸಂಶಯಾತ್ಮನಿಗೆ ಅಂದರೆ ಸಂಶಯ ಚಿತ್ತವುಳ್ಳವನಿಗೆ ಅದರಲ್ಲಿಯೂ ಅಂದರೆ ಆ ಲೋಕಗಳು ಒಂದೊಮ್ಮೆ ದೊರೆತರೂ ಅದರಲ್ಲಿಯೂ ಸಂಶಯ ಉಂಟಾಗುತ್ತದೆ. ಆದ್ದರಿಂದ ಸಂಶಯವನ್ನು ಮಾಡತಕ್ಕದ್ದಲ್ಲ. ಆದರೆ ಈ ಸಂಶಯವನ್ನು ತೊಲಗಿಸಿಕೊಳ್ಳುವುದು ಹೇಗೆ ಎಂದರೆ ಜ್ಞಾನದಿಂದ ಸಂಶಯವನ್ನು ತೊಲಗಿಸಿಕೊಳ್ಳಬೇಕು. ಏಕೆಂದರೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಯೋಗದಿಂದ ಕರ್ಮಗಳನ್ನು ಸನ್ಯಾಸ ಮಾಡಿದವನಾಗಿ ಜ್ಞಾನದಿಂದ ಸಂಶಯವನ್ನು ಕತ್ತರಿಸಿಕೊಂಡಿರುವ ಆತ್ಮವಂತನನ್ನು ಎಲೈ ಧನಂಜಯನೇ ಕರ್ಮಗಳು ಕಟ್ಟಿ ಹಾಕುವುದಿಲ್ಲ. ಯೋಗ ಸನ್ಯಸ್ತ ಕರ್ಮನು ಎಂದರೆ ಪರಮಾರ್ಥ ದರ್ಶನವೆಂಬ ಯೋಗದಿಂದ ಧರ್ಮ ಅಧರ್ಮ ಎಂಬ ಹೆಸರಿನ ಕರ್ಮಗಳನ್ನು ಯಾವ ಪರಮಾರ್ಥ ದರ್ಶಿಯು ಸನ್ಯಾಸ ಮಾಡಿರುವನೋ ಅವನು ಅಂಥ ಯೋಗ ಸನ್ಯಸ್ತ ಕರ್ಮನು. ಇವನು ಯೋಗ ಸನ್ಯಸ್ತ ಕರ್ಮನೆಂಬುದು ಹೇಗೆ ಎಂದರೆ ಭಗವಂತನು ಹೇಳುತ್ತಾನೆ, ಜ್ಞಾನ ಸಂಚಿನ್ನ ಸಂಶಯನಾಗಿರುವುದರಿಂದ, ಅಂದರೆ ಜ್ಞಾನದಿಂದ ಎಂದರೆ ಆತ್ಮನು ಈಶ್ವರನು ಒಂದೇ ಎಂಬ ಜ್ಞಾನದಿಂದ ಸಂಶಯವನ್ನು ಕತ್ತರಿಸಿಕೊಂಡವನು ಯಾವನೋ
ಅವನು ಜ್ಞಾನ ಸಂಚಿನ್ನ ಸಂಶಯನು. ಯಾವನು ಹೀಗೆ ಯೋಗ ಸನ್ಯಸ್ತ ಕರ್ಮನಾಗಿರುವನೋ ಅಂಥ ಆತ್ಮವಂತನನ್ನು, ಎಂದರೆ ಎಚ್ಚರಿಕೆಯನ್ನು ಕಳೆದುಕೊಳ್ಳದೇ ಇರುವವನನ್ನು, ಗುಣಗಳ ವ್ಯಾಪಾರಗಳೇ ಇವು ಎಂದು ಕಂಡುಕೊಂಡಿರುವುದರಿಂದ ಕರ್ಮಗಳು ಕಟ್ಟಿ ಹಾಕುವುದಿಲ್ಲ. ಎಂದರೆ ಅನಿಷ್ಟವಾದದ್ದೇ ಮುಂತಾದ ಫಲವನ್ನು ಉಂಟು ಮಾಡದೇ ಇರಯ್ಯ. ಎಲೆ ಧನಂಜಯನೇ, ಕರ್ಮಯೋಗವನ್ನು ಮಾಡುವುದರಿಂದ ಚಿತ್ತದ ಅಶುದ್ಧಿಯು ನಾಶವಾಗುವುದರಿಂದ ಉಂಟಾದ ಜ್ಞಾನದಿಂದ ಸಂಶಯವನ್ನು ಕತ್ತರಿಸಿಕೊಂಡವನು ಕರ್ಮಗಳಿಗೆ ಕಟ್ಟು ಬೀಳುವುದಿಲ್ಲ. ಜ್ಞಾನಾಗ್ನಿಯಿಂದ ಅವನ ಕರ್ಮಗಳು ಸುಟ್ಟು ಹೋಗಿರುವವು ಎಂಬುದೇ ಇದಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದಲೂ ಮತ್ತು ಜ್ಞಾನ ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ಸಂಶಯವುಳ್ಳಾತನು ಹಾಳಾಗುವವನಾದ್ದರಿಂದಲೂ ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಅಜ್ಞಾನದಿಂದ ಉಂಟಾಗಿ ನಿನ್ನ ವಿಷಯದಲ್ಲಿ ಹೃದಯದಲ್ಲಿ ಇದ್ದುಕೊಂಡಿರುವಂತಹ ಸಂಶಯವನ್ನು, ಅಜ್ಞಾನದಿಂದ ಉಂಟಾಗಿ ನಿನ್ನ ವಿಷಯದಲ್ಲಿ ಹೃದಯದಲ್ಲಿ ಇದ್ದುಕೊಂಡಿರುವ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಯೋಗವನ್ನು ಮಾಡು. ಎಲೈ ಭಾರತನೇ, ಏಳು. ಆದ್ದರಿಂದ ಅತ್ಯಂತ ಕೆಟ್ಟದಾಗಿರುವ ಅಜ್ಞಾನದಿಂದ ಉಂಟಾಗಿರುವ, ಅಜ್ಞಾನದಿಂದ ಎಂದರೆ ಅವಿವೇಕದಿಂದ ಹುಟ್ಟಿರುವ, ಹೃತ್ಸ್ಥವಾದ ಅಂದರೆ ಹೃದಯದಲ್ಲಿ ಎಂದರೆ ಬುದ್ಧಿಯಲ್ಲಿರುವ, ಆತ್ಮನ ಎಂದರೆ ನಿನ್ನ ಸ್ವರೂಪ ವಿಷಯವಾದ ಸಂಶಯವನ್ನು, ಏಕೆಂದರೆ ಸಂಶಯವು ಆತ್ಮ ವಿಷಯವಾಗಿದೆ. ಜ್ಞಾನಾಸಿಯಿಂದ ಅಂದರೆ ಜ್ಞಾನವೆಂಬ ಕತ್ತಿಯಿಂದ ಶೋಕ ಮೋಹ ಮುಂತಾದ ದೋಷಗಳನ್ನು ತೊಲಗಿಸುವ ಸಮ್ಯಕ್ ದರ್ಶನವೇ ಜ್ಞಾನವು. ಆ ಜ್ಞಾನವೆಂಬುದೇ ಅಸಿಯು ಅಂದರೆ ಕತ್ತಿಯು. ಆ ಜ್ಞಾನಾಸಿಯಿಂದ ನಿನ್ನ ಸಂಶಯವನ್ನು ಕತ್ತರಿಸಿಕೊಂಡು ಎಂದರ್ಥ. ಇಲ್ಲಿ ಆತ್ಮನ ಸಂಶಯಂ ಎಂದರೆ ತನ್ನ ವಿಷಯವಾದ ಸಂಶಯವನ್ನು ಎಂದೇ ಅರ್ಥ. ಏಕೆಂದರೆ ಒಬ್ಬರ ಸಂಶಯವನ್ನು ಮತ್ತೊಬ್ಬರು ಬಗೆಹರಿಸುವ ಹಾಗಿಲ್ಲ. ಹಾಗಿದ್ದರೆ ತನ್ನ ಸಂಶಯವನ್ನು ತಾನು ಮಾಡಿಕೊಂಡಿರುವ ಸಂಶಯವನ್ನು ಎಂದು ವಿಶೇಷಣವನ್ನು ಕೊಡಬಹುದಾಗಿತ್ತು. ಆದ್ದರಿಂದ ತನ್ನ ವಿಷಯವಾದ ಸಂಶಯವನ್ನು ತನ್ನದೆಂದೇ ಕರೆಯಬಹುದಾಗಿದೆ. ನಿನ್ನ ನಾಶಕ್ಕೆ ಕಾರಣವಾಗಿರುವ ಈ ನಿನ್ನ ವಿಷಯವಾದ ಸಂಶಯವನ್ನು ಕತ್ತರಿಸಿ ಹಾಕಿಕೊಂಡು ಯೋಗವನ್ನು ಎಂದರೆ ಸಮ್ಯಕ್ ದರ್ಶನಕ್ಕೆ ಉಪಾಯವಾಗಿರುವ ಕರ್ಮಾನುಷ್ಠಾನವನ್ನು ಸ್ವೀಕರಿಸು, ಮಾಡು ಎಂದು ಅರ್ಥ. ಮತ್ತು ಎಲೈ ಭಾರತನೇ, ಈಗ ಯುದ್ಧಕ್ಕೆ ಏಳು. 4ನೆಯ ಅಧ್ಯಾಯದ ಸಾರ. ಹಿಂದಿನ ಅಧ್ಯಾಯದಲ್ಲಿ ಕರ್ಮಯೋಗವನ್ನು, ಅದರಿಂದ ಉಂಟಾಗುವ ಜ್ಞಾನವನ್ನು ಸ್ವಲ್ಪದರಲ್ಲಿ ತಿಳಿಸಿದ ಭಗವಂತನು ಈ ಯೋಗವನ್ನು ಉಪದೇಶಿಸಿದ ಆಚಾರ್ಯರ ಪರಂಪರೆಯನ್ನು ಹೇಳಿ ಈ ಉಪದೇಶವನ್ನು ಉಪಸಂಹಾರ ಮಾಡೋಣವೆಂದು, ಅರ್ಜುನನೇ, ಈ ಕರ್ಮಯೋಗದಿಂದ ದೊರೆಯುವ ಜ್ಞಾನಯೋಗವನ್ನು ನಾನು ಹಿಂದೆ ವಿವಸ್ವಂತನಿಗೆ ಹೇಳಿದೆನು. ಆತನು ಮನುವು ಇಕ್ಷ್ವಾಕುವಿಗೂ ತಿಳಿಸಿದ್ದನು. ಹೀಗೆ ರಾಜರ್ಷಿಗಳ ಪರಂಪರೆಯಿಂದ ಬಂದಿದ್ದ ಸಮ್ಯಕ್ ದರ್ಶನವನ್ನು ಮುಂದೆ ಸಾಗಿಸುವ ತ್ರಾಣವು ಈಚಿನವರಿಗೆ ಇಲ್ಲದೆ ಹೋದದ್ದರಿಂದ ಇದು ಬಹುಕಾಲದಿಂದ ಜನರಿಗೆ ದೊರಕದೇ ಇತ್ತು. ನೀನು ನನ್ನ ಭಕ್ತನೂ ಗೆಳೆಯನೂ ಆಗಿರುವೆ ಎಂಬ ಕಾರಣದಿಂದ ಈ ರಹಸ್ಯವಾದ ಉತ್ತಮ ಯೋಗವನ್ನು ನಿನಗೆ ಮತ್ತೆ ಉಪದೇಶ ಮಾಡಿರುವೆನು ಎಂದು ಶ್ಲೋಕ 1ರಿಂದ 3ರವರೆಗೆ ನುಡಿದನು. ಮುಂದೆ ಶ್ಲೋಕ 4ರಿಂದ 9ರವರೆಗೆ ಅರ್ಜುನನು, ಶ್ರೀಕೃಷ್ಣನೇ, ನೀನು ಈಚೆಗೆ ಹುಟ್ಟಿದವನು, ಹಿಂದೆ ಹುಟ್ಟಿದ್ದ ವಿವಸ್ವಂತನಿಗೆ ಉಪದೇಶವನ್ನು ಮಾಡಿದ್ದು ಹೀಗೆ ಎನ್ನಲು ಶ್ರೀಕೃಷ್ಣನು ಹೇಳುತ್ತಾನೆ, ನಮ್ಮೆಲ್ಲರಿಗೂ ಎಷ್ಟೋ ಜನ್ಮಗಳು ಆಗಿ ಹೋಗಿವೆ. ನಾನು ಸರ್ವಜ್ಞನಾದ ಪರಮೇಶ್ವರನಾದ್ದರಿಂದ ಅದೆಲ್ಲವನ್ನೂ ಬಲ್ಲೆನು. ಆದರೆ ನೀನು ಅರಿಯೆ. ನಿಜವಾಗಿ ನೋಡಿದರೆ ನನಗೆ ಜನ್ಮಗಳೂ ಇಲ್ಲ, ಕರ್ಮದ ಕಟ್ಟೂ ಇಲ್ಲ. ಆದರೂ ಧರ್ಮವನ್ನು ಉದ್ಧಾರ ಮಾಡಿ ಸಾಧು ಜನರನ್ನು ರಕ್ಷಿಸುವುದಕ್ಕಾಗಿ ನನ್ನ ಮಾಯೆಯಿಂದ ಆಗಾಗ್ಗೆ ಅವತರಿಸುತ್ತಿರುವೆನು. ಈ ನನ್ನ ಅವತಾರದ ರಹಸ್ಯವನ್ನು ಯಾವನು ತಿಳಿದುಕೊಳ್ಳುವನೋ ಅವನು ಜನ್ಮರಹಿತವಾದ ನನ್ನ ಸ್ವರೂಪವನ್ನೇ ಪಡೆಯುವನು. ಮುಂದೆ 10ರಿಂದ 15ನೇ ಶ್ಲೋಕದವರೆಗೆ
ಹೀಗೆ ಅನೇಕರು ಜ್ಞಾನವೈರಾಗ್ಯ ಸಂಪನ್ನರಾಗಿ ನನ್ನ ಸ್ವರೂಪವನ್ನು ಪಡೆದಿರುತ್ತಾರೆ. ಇಂಥ ಸ್ವರೂಪ ಪ್ರಾಪ್ತಿಯನ್ನು ಎಲ್ಲರಿಗೂ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದರೂ ಜನರು ವರ್ಣಾಶ್ರಮ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಪಡೆಯುವುದಕ್ಕೆ ಬಹುವಾಗಿ ಯತ್ನಿಸುವರು. ಏಕೆಂದರೆ ಕರ್ಮ ಫಲವು ಬೇಗ ದೊರೆಯುತ್ತದೆ. ಚಾತುರ್ವರ್ಣ್ಯದ ವಿಭಾಗವು ನನ್ನಿಂದಲೇ ಆಗಿರುತ್ತದೆ. ಆದರೂ ಅದನ್ನು ಸೃಷ್ಟಿಸಿರುವೆನೆಂಬ ಅಭಿಮಾನವು ನನಗಿರುವುದಿಲ್ಲವಾದ್ದರಿಂದ ಈ ಸೃಷ್ಟಿಕರ್ಮವು ನನಗೆ ಬಂಧಕವಾಗಿರುವುದಿಲ್ಲ. ಹೀಗೆಂದು ತಿಳಿದುಕೊಂಡವರಿಗೂ ಕರ್ಮದ ಬಂಧಗಳು ಆಗುವುದಿಲ್ಲ. ಹೀಗೆಂದು ತಿಳಿದುಕೊಂಡೇ ಹಿಂದಿನ ಮುಮುಕ್ಷುಗಳು ಕರ್ಮವನ್ನು ಮಾಡಿರುತ್ತಾರೆ. ಆದ್ದರಿಂದ ನೀನು ಈ ತಿಳುವಳಿಕೆಯಿಂದ ಕೂಡಿ ಕರ್ಮವನ್ನು ಮಾಡು. ಮುಂದೆ 16ರಿಂದ 19ನೇ ಶ್ಲೋಕದವರೆಗೆ ಕರ್ಮವೆಂದರೆ ಯಾವುದು, ಅಕರ್ಮವೆಂದರೆ ಯಾವುದು ಎಂಬುದನ್ನು ತಿಳಿದುಕೊಳ್ಳುವುದು ಪಂಡಿತರಿಗೂ ಸುಲಭವಲ್ಲ. ಇದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯವಾಗಿದೆ. ಆದ್ದರಿಂದ ಇದರ ತತ್ವವನ್ನು ಹೇಳುವೆನು ಕೇಳು. ಜನರು ನಾವು ಕರ್ಮಗಳನ್ನು ಮಾಡುವವರು ಎಂದು ತಿಳಿದುಕೊಂಡಿರುತ್ತಾರಷ್ಟೇ. ನಿಜವಾಗಿ ಅವರ ನಿಜವಾದ ಸ್ವರೂಪದಲ್ಲಿ ಯಾವ ಕರ್ತೃತ್ವವೂ ಇರುವುದಿಲ್ಲ. ನಾವು ಕರ್ಮವನ್ನು ಮಾಡುತ್ತೇವೆಂದು ತಿಳಿಯುವುದೂ ತಪ್ಪು. ಇದರಂತೆ ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದರೆ ಅದೇ ಅಕರ್ಮವೆಂದು ಭಾವಿಸುವುದೂ ತಪ್ಪು. ಏಕೆಂದರೆ ಸುಮ್ಮನೆ ಕುಳಿತಿದ್ದೇನೆ ಎಂಬ ಭಾವನೆಯಲ್ಲಿ ಅಹಂಕಾರದ ಸಂಬಂಧವಿರುವುದರಿಂದ ಸುಮ್ಮನಿರುವುದೆಂಬುದು ಒಂದು ಬಗೆಯ ಕರ್ಮವೇ ಆಗಿರುತ್ತದೆ. ಹೀಗೆ ಜನರು ಅಕರ್ಮವನ್ನು ಅಕರ್ಮವೆಂದು, ಅಕರ್ಮವನ್ನು ಕರ್ಮವೆಂದು ತಿಳಿದುಕೊಂಡಿರುವುದರಿಂದ ಬುದ್ಧಿವಂತನಾದವನು ಇದನ್ನು ಸರಿಯಾಗಿ ಮಾರ್ಪಡಿಸಿ ತಿಳಿದುಕೊಳ್ಳಬೇಕು. ಅಂಥವನು ಕೃತಕೃತ್ಯನಾಗುವನು. ಅವನು ಮಾಡುವ ಕರ್ಮಗಳಿಗೆ ಬುಡದಲ್ಲಿ ಕಾಮವಾಗಲಿ ಸಂಕಲ್ಪವಾಗಲಿ ಇರುವುದಿಲ್ಲ. ಜ್ಞಾನವೆಂಬ ಅಗ್ನಿಯಿಂದ ಅವನ ಕರ್ಮಗಳು ಸುಟ್ಟು ಹೋಗಿರುವುದರಿಂದ ಅವು ತಮ್ಮ ತಮ್ಮ ಫಲವನ್ನು ಕೊಡಲಾರವು ಎನ್ನುತ್ತಾನೆ. ಮುಂದೆ 20ರಿಂದ 24ನೆಯ ಶ್ಲೋಕದವರೆಗೆ ಯಾವನು ಕರ್ಮವನ್ನು ಮಾಡುತ್ತಿದ್ದು ಈ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳುವನೋ ಅವನು ಕರ್ಮವನ್ನು ಮೊದಲಿನಂತೆಯೇ ಲೋಕ ಸಂಗ್ರಹಕ್ಕಾಗಿ ಮಾಡುತ್ತಲೇ ಇದ್ದರೂ ಇರಬಹುದು. ಆ ಸಂದರ್ಭದಲ್ಲಿ ಅವನು ನಿಜವಾಗಿ ಕರ್ಮವನ್ನು ಮಾಡಿದವನಾಗುವುದಿಲ್ಲ. ಏಕೆಂದರೆ ಜ್ಞಾನ ದೃಷ್ಟಿಯಿಂದ ಅವನ ಕರ್ಮವು ಅಕರ್ಮವೇ ಆಗಿರುತ್ತದೆ. ಯಾವನು ಕರ್ಮದಲ್ಲಿ ತೊಡಗುವುದಕ್ಕೆ ಮೊದಲೇ ಈ ಜ್ಞಾನವನ್ನು ಸಂಪಾದಿಸಿಕೊಳ್ಳುವನೋ ಅವನಂತೂ ಯಾವ ಕರ್ಮವನ್ನು ಮಾಡುವುದಕ್ಕೆ ಬಯಸುವುದಿಲ್ಲ. ಅವನು ಸಕಲ ಕರ್ಮಗಳನ್ನು ಬಿಟ್ಟು ಶರೀರ ಸ್ಥಿತಿಗೆ ಬೇಕಾದಷ್ಟು ಮಟ್ಟಿನ ಕರ್ಮವನ್ನು ಮಾಡಿಕೊಂಡಿರುವನು. ಅವನಿಗೆ ತಾನು ಮಾಡುವ ಕರ್ಮದ ಲೇಪವೂ ಇರುವುದಿಲ್ಲ. ಜ್ಞಾನಿಯ ದೃಷ್ಟಿಯಿಂದ ಅವನಲ್ಲಿ ಯಾವ ಕರ್ಮವೂ ಇರುವುದಿಲ್ಲ. ಉಳಿದವರ ದೃಷ್ಟಿಯಿಂದ ಅವನು ಕರ್ಮವನ್ನು ಮಾಡುವಂತೆ ತೋರಿದರೂ ಅದರಿಂದ ಅವನಿಗೆ ಯಾವ ಫಲವೂ ಆಗುವಂತಿಲ್ಲ. ಏಕೆಂದರೆ ನಿಜವಾಗಿ ಕರ್ಮವು ಬ್ರಹ್ಮವೇ ಆಗಿರುವುದು. ಇದೇ ಜ್ಞಾನಿಯ ದೃಷ್ಟಿ. 25ರಿಂದ 33ನೇ ಶ್ಲೋಕದವರೆಗೆ ಲೋಕದಲ್ಲಿ ದೇವತೆಗಳನ್ನು ಕುರಿತು ಯಜ್ಞವನ್ನು ಮಾಡುವವರು ಕೆಲವರು, ಬ್ರಹ್ಮ ವಿಷಯದ ಜ್ಞಾನವೆಂಬ ಯಜ್ಞವನ್ನು ಮಾಡುವವರು ಕೆಲವರು, ಜ್ಞಾನ ಯಜ್ಞವನ್ನು ಬಿಟ್ಟು ಉಳಿದ ಯಜ್ಞಗಳು ಬಗೆ ಬಗೆಯಾಗಿರುವವು. ಹೇಗೆಂದರೆ ಕೆಲವರು ಇಂದ್ರಿಯಗಳನ್ನು ಬಿಗಿ ಹಿಡಿಯುವರು, ಇದು ಸಂಯಮ ಯಜ್ಞ. ಕೆಲವರು ಯೋಗ್ಯವಾದ ವಿಷಯಗಳನ್ನು ಮಾತ್ರ ಇಂದ್ರಿಯಗಳಿಂದ ಸೇವಿಸುವರು, ಇದು ಇಂದ್ರಿಯ ಯಜ್ಞ. ಕೆಲವರು ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಇಂದ್ರಿಯ ಕರ್ಮಗಳನ್ನು ಪ್ರಾಣದ ಕರ್ಮಗಳನ್ನು ಹಿಡಿತದಲ್ಲಿ ಇಡುವರು, ಇದು ಆತ್ಮ ಸಂಯಮ ಯಜ್ಞ. ಕೆಲವರು ಕೃಚ್ಛ್ರ ಚಾಂದ್ರಾಯಣಾದಿಗಳನ್ನು ಮಾಡುವರು, ಇದು ತಪೋಯಜ್ಞ. ಕೆಲವರು ವೇದವನ್ನು ನಿಯಮದಿಂದ ಅಧ್ಯಯನ ಮಾಡುವರು, ಇದು ಸ್ವಾಧ್ಯಾಯ ಯಜ್ಞ. ಕೆಲವರು ಉಸಿರನ್ನು ಹಿಡಿದು ರೇಚಕ ಪೂರಕ ಕುಂಭಕ ಇವನ್ನು ಮಾಡುವರು, ಇದು ಪ್ರಾಣಾಯಾಮ ಯಜ್ಞ. ಯಾವ ಯಜ್ಞವನ್ನೇ ಮಾಡಲಿ ಯಜ್ಞದಿಂದ ಪಾಪ ನಿವೃತ್ತಿಯಾಗುವುದು. ಯಜ್ಞವನ್ನು ಮಾಡುತ್ತಿರುವವರು ತಿನ್ನುವ ಆಹಾರವು ಅಮೃತ ಎನಿಸುವುದು. ಮನುಷ್ಯನಾದವನು ಯಾವುದಾದರೊಂದು ಯಜ್ಞವನ್ನು ಮಾಡುತ್ತಲೇ ಇರಬೇಕು. ಇಲ್ಲದಿದ್ದರೆ ಅವನಿಗೆ ಈ ಲೋಕದ ಸುಖವಾಗಲಿ ಪರಲೋಕದ ಸುಖವಾಗಲಿ ದಕ್ಕಲಾರದು. ಆದರೆ ಈ ಯಜ್ಞಗಳೆಲ್ಲ ಕರ್ಮಮಯವಾಗಿರುವವು. ಜ್ಞಾನ ಯಜ್ಞವೊಂದು ಮಾತ್ರ ಕರ್ಮವನ್ನು ಮೀರಿರುವುದು. ಇದನ್ನು ತಿಳಿದವನು ಮುಕ್ತನಾಗುತ್ತಾನೆ. ಮುಕ್ತಿಯ ಆನಂದದಲ್ಲಿ ಎಲ್ಲಾ ಆನಂದಗಳು ಸೇರಿರುವುದರಿಂದ ಜ್ಞಾನ ಯಜ್ಞದ ಫಲದಲ್ಲಿ ಎಲ್ಲ ಕರ್ಮಗಳ ಫಲಗಳು ಅಡಕವಾಗಿರುತ್ತವೆ. ಆದ್ದರಿಂದ
ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞವೇ ಹೆಚ್ಚಿನದು. ಅಂದರೆ ಯಾವುದೋ ದ್ರವ್ಯಗಳನ್ನು ಬಳಸಿ ಮಾಡುವ ಯಜ್ಞಕ್ಕಿಂತ ಜ್ಞಾನ ಯಜ್ಞವೇ ಹೆಚ್ಚಿನದು. ಈ ಯಜ್ಞವು ದೊರೆಯುವುದಕ್ಕೆ ಸಾಧನವೇನೆಂದರೆ ತತ್ವವನ್ನು ತಿಳಿದು ಅದರಲ್ಲಿಯೇ ನಿಷ್ಠರಾಗಿರುವ ಸದ್ಗುರುಗಳ ಬಳಿಗೆ ಹೋಗಿ ದಂಡ ಪ್ರಣಾಮವನ್ನು ಮಾಡಿ ಅವರನ್ನು ಶುಶ್ರೂಷೆ ಮಾಡುತ್ತಾ ತತ್ವವನ್ನು ಕುರಿತ ಪ್ರಶ್ನೆಯನ್ನು ಮಾಡಿ ಅವರಿಂದ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳಬೇಕು. ಶ್ಲೋಕ 34ರಿಂದ 39ರವರೆಗೆ ಈ ವಿಚಾರವನ್ನು ಹೇಳುತ್ತಾನೆ. ಬರಿಯ ನಮಸ್ಕಾರವೇ ಮುಂತಾದ ಹೊರಗಿನ ಸಾಧನಗಳೇ ಸಾಲದು. ಮುಖ್ಯವಾಗಿ ಶ್ರದ್ಧೆಯು, ಜ್ಞಾನದಲ್ಲಿಯೇ ತಾತ್ಪರ್ಯವು, ಇಂದ್ರಿಯ ನಿಗ್ರಹವು, ಅಂದರೆ ಜ್ಞಾನದಲ್ಲಿಯೇ ತತ್ಪರತೆಯು, ಇಂದ್ರಿಯ ನಿಗ್ರಹವು ಇರಬೇಕು. ಇವುಗಳಿಂದ ಕೂಡಿದಾತನು ಗುರುಗಳ ಉಪದೇಶದಿಂದ ಪಡೆದುಕೊಂಡ ಜ್ಞಾನದಿಂದ ಭ್ರಾಂತಿ ಎಲ್ಲವೂ ತೊಲಗುವುದು. ಸರ್ವಭೂತಗಳಿಗೂ ಆತ್ಮನಾಗಿರುವ ಪರಮೇಶ್ವರನೇ ನನ್ನ ಆತ್ಮನು ಎಂಬ ಉದಾತ್ತವಾದ ಉಪನಿಷತ್ ತತ್ವವು ಮನಸ್ಸಿನಲ್ಲಿ ನಾಟಿ ಸಕಲ ಧರ್ಮಾಧರ್ಮಗಳು ಈ ಜ್ಞಾನದಿಂದ ಸುಟ್ಟು ಬೂದಿಯಾಗುವವು. ಸಕಲ ವಿಧವಾದ ಸಂಸಾರ ಬಂಧದಿಂದಲೂ ಬಿಡುಗಡೆಯಾಗುವುದು. ಇನ್ನು ಕೊನೆಯ 40ರಿಂದ 42ರ ಶ್ಲೋಕದಲ್ಲಿ ತತ್ವವನ್ನು ತಿಳಿದುಕೊಳ್ಳದೆ ಗುರುವಾಕ್ಯದಲ್ಲಿಯೂ ಶಾಸ್ತ್ರದಲ್ಲಿಯೂ ಶ್ರದ್ಧೆಯಿಲ್ಲದ ಜ್ಞಾನದಿಂದ ಮೋಕ್ಷವಾದೀತೋ ಇಲ್ಲವೋ ಎಂಬ ಸಂಶಯ ಪಡುತ್ತಿರುವವನು ಹಾಳಾಗುವನು. ಸಂಶಯವುಳ್ಳವನಿಗೆ ಈ ಲೋಕದ ವ್ಯವಹಾರದ ಫಲವಾದ ಸುಖವೇ ಆಗುವ ಹಾಗಿಲ್ಲ, ಇನ್ನು ಪರಲೋಕದ ಸುಖವು ಹೇಗೆ ದಕ್ಕೀತು? ಆದರೆ ಜ್ಞಾನದಿಂದ ಸಂಶಯಗಳನ್ನೆಲ್ಲ ತೊಲಗಿಸಿಕೊಂಡು ಪರಮಾರ್ಥ ದರ್ಶನವೆಂಬ ಯೋಗದಿಂದ ಸಕಲ ಕರ್ಮಗಳನ್ನು ಮೀರಿ ಅಜ್ಞಾನವೆಂಬ ನಿದ್ರೆಗೆ ಬೀಳದೆ ಎಚ್ಚರವಾಗಿರುವವನನ್ನು ಕರ್ಮಗಳು ಎಂದಿಗೂ ಬಾಧಿಸಲಾರವು. ನಿನಗೆ ಆತ್ಮನ ವಿಷಯವಾಗಿ ಈಗ ಬಂದಿರುವ ಸಂಶಯವು ಅಜ್ಞಾನದಿಂದ ಉಂಟಾಗಿರುತ್ತದೆ. ಆದ್ದರಿಂದ ಜ್ಞಾನವೆಂಬ ಕತ್ತಿಯಿಂದ ಅದನ್ನು ಕತ್ತರಿಸಿ ಹಾಕು. ಆ ಜ್ಞಾನಕ್ಕೆ ಉಪಾಯವಾದ ಯೋಗವನ್ನು ಮಾಡು, ಪ್ರಕೃತಕ್ಕೆ ಯುದ್ಧವನ್ನು ಮಾಡು, ಏಳು ಎಂದು ಭಗವಂತನು ಹೇಳಿರುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.